ನೋಡ್ಕೊಳ್ಳಿ, ಪ್ರೀವಿಯಸ್ ಕ್ಲಾಸಲ್ಲಿ 43 ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಪ್ರಾಬ್ಲಮ್ 44. A parabola is drawn whose foci is one of the foci of the ellipse ಅಂತ ಹೇಳಿದ್ದಾರೆ, and whose directrix passes through the other focus of the focus and perpendicular to the major axis of the ellipse. Then the eccentricity of the ellipse for which the lattice of the ellipse and the parabola are same ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ನೋಡಿ, ಇಲ್ಲಿಗ ಡಯಾಗ್ರಾಮ್ ಈ ತರ ತಗೊಂತೀನಿ ಅಷ್ಟೇ. ಈ ತರ ಎಲಿಪ್ಸ್ ತಗೊಂಡೆ ಅನ್ಕೊಳ್ಳಿ. ಇದು ಒಂದು ಫೋಕಸ್, ಇನ್ನೊಂದು ಫೋಕಸ್. ಇಲ್ಲಿ ಏನಂತ ಹೇಳಿರೋದು ನೋಡಿ, ಎ ಪ್ಯಾರಾಬೋಲಾ ಇಸ್ ಡ್ರಾನ್ whose focus is one of the focus of the ellipse ಅಂತ ಹೇಳಿದ್ದಾರೆ, and whose directrix passes to the other focus ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಇದನ್ನೀಗ ಡೈರೆಕ್ಟ್ರಿಕ್ಸ್ ಆಫ್ ಪ್ಯಾರಾಬೋಲಾ ಅಂತ ಹೋಗ್ಬೋದಲ್ಲ. ಇದು ಡೈರೆಕ್ಟ್ರಿಕ್ಸ್ ಆಫ್ ಪ್ಯಾರಾಬೋಲಾ, ಇದು ಇನ್ನೊಂದು ಫೋಕಸ್. ಆದರೆ ಪ್ಯಾರಾಬೋಲಾ ಈ ತರ ಬರುತ್ತೆ. ಹೌದಾ? ನೆಕ್ಸ್ಟ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಮೇಜರ್ ಆಕ್ಸಿಸ್ ಅಂತ ಹೇಳಿದ್ರೆ, ಮೇಜರ್ ಆಕ್ಸಿಸ್ ಇದೆ. ಹೌದಾ? ನೆಕ್ಸ್ಟ್ the eccentricity of the ellipse for which the latter sectum of the ellipse and the parabola are same ಅಂತ ಹೇಳಿದ್ದಾರೆ. ಹೌದಾ? ಇದನ್ನ ತಗೊಂಡ್ಬಿಡ್ತೀನಿ. ಹೌದಾ? ಇದು ಎಸ್ ಆಗುತ್ತೆ ಅಷ್ಟೇ. ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೀಗ ಎಕ್ಸೆಂಟ್ರಿಸಿಟಿ ಆಫ್ ಎಲಿಪ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌದಾ? ನೋಡಿ, ಈಗ ಫಸ್ಟ್ ಫೋಕಸ್ ನ ಏನ್ ಬರ್ಕೊಂಡಿರ್ತೀವಿ ನಾವು, AE,0 ಅಲ್ಲ. ನೋಡಿ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಫೋಕಸ್ AE,0 ಆಯ್ತು ಅನ್ಕೊಳ್ಳಿ. ಈಗ ಏನಾದ್ರು ಪ್ಯಾರಾಬೋಲಾ ಇತ್ತು ಅಂದ್ರೆ ಪ್ಯಾರಾಬೋಲಾದ ಆಕ್ಚುಲಿ ನಾವು ಫೋಕಸ್ ನ A,0 ಬರಿತಿದ್ವಿ. ಹಾಗಾದ್ರೆ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ನ 4A ಬರಿತಿದ್ವಿ. ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದಕ್ಕೆ ಇಂಟು 4 ಮಾಡ್ಕೊಂಡೆ ಅಂದ್ರೆ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಬರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ನಮಗೆ ಏನಿರೋದು ಅಂದ್ರೆ ಆಕ್ಚುಲಿ AE ಇದೆ ತಾನೆ. AE ಇದೆ ಅಂದ್ರೆ ಇಂಟು 4 ಮಾಡ್ಕೊಂಡೆ ಅಂದ್ರೆ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ 4AE ಆಗಬೇಕು. ಅದೇ ಎಲಿಪ್ಸ್ ಇತ್ತು ಅಂದ್ರೆ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಬೇರೆ ಬರುತ್ತೆ. ನೋಡಿ, ಅವೆರಡನ್ನು ಕಂಪೇರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈ ವ್ಯಾಲ್ಯೂ ಬಂದ್ಬಿಡುತ್ತೆ. ಆಯ್ತಲ್ಲ? ಈಗ ಏನ್ ತಗೊಂತೀನಿ ನಾನು, ನಾವು ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್. ಇಲ್ಲಿ ನೋಡಿ, ವಿತ್ ರೆಫರೆನ್ಸ್ ಟು ಪ್ಯಾರಾಬೋಲಾ, ಇದು ಇಲ್ಲಿ ವಿತ್ ರೆಫರೆನ್ಸ್ ಟು ಎಲಿಪ್ಸ್. ಈ ತರ ಬರಿಬೋದಲ್ಲ. ಹೌದಾ? ನೆಕ್ಸ್ಟ್ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ವಿತ್ ರೆಫರೆನ್ಸ್ ಟು ಪ್ಯಾರಾಬೋಲಾ ಏನಾಗ್ಬಿಡುತ್ತೆ, 4AE ಆಗುತ್ತೆ. ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ವಿತ್ ರೆಸ್ಪೆಕ್ಟ್ ಟು ಎಲಿಪ್ಸ್ ಏನಾಗಿರುತ್ತೆ, 2B²/A ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈಗ ಈ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಷ್ಟೇ. ಹೌದಾ? ಯಾವ ಬರುತ್ತೆ ಅದ್ರಲ್ಲಿ ಏನ್ ಬರಿಬೋದು, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದ್ರೆ 4A² E is equal to 2B². ಹೌದಾ? 2 1s 2 2s, A² ನ ಡಿನಾಮಿನೇಟರ್ ತಗೊಂತೀನಿ. 2E is equal to B²/A². ಹೌದಾ? ನೆಕ್ಸ್ಟ್ ನಮಗೆ ಗೊತ್ತಿರೋ ಫಾರ್ಮುಲಾ ಏನು, ವಿ ನೋ ದಟ್
E is equal to root of 1 minus b square by a square. ಹಾಗಾದ್ರೆ ಇಲ್ಲಿ E is equal to root of 1 minus 2e ಬರುತ್ತಲ್ಲ, ಇದನ್ನೀಗ ಸ್ಕ್ವೇರಿಂಗ್ ಆನ್ ಬೋ ಸೈಡ್ ಮಾಡ್ಕೊಂಡೆ ಅಂದ್ರೆ ಏನ್ ಬರ್ತಾ ಇದೆ, e square is equal to 1 minus 2e ಅಥವಾ e square plus 2e minus 1 equal to 0. ನೋಡಿ ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಂಪ್ಲಿಫೈ ಮಾಡಿ ಈ ವ್ಯಾಲ್ಯೂ ಬರುತ್ತೆ, ಮತ್ತೆ ಈ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇರಬೇಕು, ಜೊತೆಗೆ ಪಾಸಿಟಿವ್ ಇರಬೇಕು, ಅಷ್ಟನ್ನು ಥಿಂಕ್ ಮಾಡ್ಬೇಕಷ್ಟೇ. ನೋಡಿ ಹಾಗಾದ್ರೆ ಇ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ -2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ 4 ಮೈನಸ್ ಆಫ್ ಮೈನಸ್ ಪ್ಲಸ್ 4 ಬರುತ್ತೆ, 4ac ಮಾಡಿದಾಗ ಡಿವೈಡೆಡ್ ಬೈ 2 ಅಂದ್ರೆ -2 ಪ್ಲಸ್ ಆರ್ ಮೈನಸ್ ರೂಟ್ 8 ಅಂದ್ರೆ 2√2 ಬರಿಬೋದಲ್ಲ, ಡಿವೈಡೆಡ್ ಬೈ 2. 2 ಕಾಮನ್ ತಗೊಂಡ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ಅಂದ್ರೆ -1 ಪ್ಲಸ್ ಆರ್ ಮೈನಸ್ ರೂಟ್ 2. ಹಾಗಾದ್ರೆ ಇಲ್ಲಿ ಇ ಇಸ್ ಈಕ್ವಲ್ ಟು -1 ಮೈನಸ್ ರೂಟ್ 2 ಬರ್ತಿದೆ, ಆರ್ -1 ಪ್ಲಸ್ ರೂಟ್. ಇದಂತೂ ತಗೊಳಕ್ ಬರಲ್ಲ ಇಲ್ಲಿ, ಯಾಕಂದ್ರೆ ಇದೇನಾಗ್ಬಿಡುತ್ತೆ, ಇದು ನೆಗೆಟಿವ್ ಅಲ್ಲ, ಅದಕ್ಕೆ therefore e is equal to √2 minus 1 ಬರುತ್ತೆ ಅಷ್ಟೇ. ಅದೊಂದು ಆಪ್ಷನ್ ಎ ಬರುತ್ತೆ. ಆಯ್ತಲ್ಲ, ನಿಮಗೆ ಐಡಿಯಾ ಗೊತ್ತಾಗಬೇಕು ಏನ್ ತಗೊಂಡ್ವಿ ಅಂತೇಳಿ. ಲ್ಯಾಟಸ್ ಟೆಕ್ಟಮ್ ಆಫ್ ದ ಎಲಿಪ್ಸ್ ಅಂಡ್ ಲ್ಯಾಟಸ್ ಟೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಆರ್ ಸೇಮ್ ಅಂತ ಹೇಳಿದ್ದಾರೆ. ಲೈಕ್ ಲೆಂತ್ ಆಫ್ ದ ಲ್ಯಾಟಸ್ ಟೆಕ್ಟಮ್ ವಿತ್ ರೆಸ್ಪೆಕ್ಟ್ ಟು ಪ್ಯಾರಾಬೋಲಾ ಇಸ್ ಈಕ್ವಲ್ ಟು ಲೆಂತ್ ಆಫ್ ದ ಲ್ಯಾಟಸ್ ಟೆಕ್ಟಮ್ ವಿತ್ ರೆಸ್ಪೆಕ್ಟ್ ಟು ಎಲಿಪ್ಸ್ ತಗೊಂಡ್ಬಿಡೋದು. ಅವಾಗ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಕಂಡೀಷನ್ ಬರುತ್ತೆ. ನೆಕ್ಸ್ಟ್ ಆ ಕಂಡೀಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸೆಂಟ್ರಿಸಿಟಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಯ್ತು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 45. Statement 1. From a point 5 comma lambda, perpendicular tangents are drawn to the ellipse ಅಂತ ಹೇಳಿದ್ದಾರೆ. Then lambda equal to plus or minus 4. ನೋಡಿ ಈಸಿ ಇದೆ. ಈ ತರ ಏನಾದ್ರು ಎಲಿಪ್ಸ್ ಇದೆ ಅನ್ಕೊಡಿ, ಹೌದಾ? ಈ ಪಾಯಿಂಟ್ ಇಂದ ಎರಡು ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ಸ್ ನ ಡ್ರಾ ಮಾಡ್ತಾ ಇದ್ದೀವಿ ಅಂದ್ರೆ, ಹೌದಾ, ನಮಗೊಂದು ಇಂಪಾರ್ಟೆಂಟ್ ಏನ್ ಗೊತ್ತಿದೆ ಅಂದ್ರೆ, ಈ ತರ ಪಾಯಿಂಟ್ಸ್ ಎಲ್ಲ ಜಾಯಿನ್ ಮಾಡಿದೆ ಅಂದ್ರೆ ನಮಗೊಂದು ಸರ್ಕಲ್ ಬರುತ್ತೆ. ಆ ಸರ್ಕಲ್ ಡೈರೆಕ್ಟರ್ ಸರ್ಕಲ್ ಆಗುತ್ತೆ ಅಂತ ಹೇಳಿದ್ವಿ, ಹೌದಾ? ಡೈರೆಕ್ಟರ್ ಸರ್ಕಲ್ ಇಂದ ಈಕ್ವೇಶನ್ ಯಾವಾಗ್ಲೂ ಏನಾಗಿರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಹೌದಾ? ಗೊತ್ತಿರ್ಬೇಕು. ಆದ್ರೆ ಇಲ್ಲಿ ಈಕ್ವೇಶನ್ ಆಫ್ ಎಲಿಪ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, x square plus x square by 25 plus y square by 16 equal to 1 ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ a square equal to 25 ಇದೆ, ಹೌದಾ? ಅದನ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಡೈರೆಕ್ಟರ್ ಸರ್ಕಲ್ ಏನ್ ಬರುತ್ತೆ, x square plus y square is equal to 25 plus 16 ಅಂದ್ರೆ x square plus y square equal to 41 ಬರುತ್ತಲ್ಲ. ನೋಡಿ ಈ ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಏನು 5 ಕಾಮ ಲ್ಯಾಂಬ್ಡಾ ಅಂತ ಹೇಳಿ, ಹೌದಾ? ಹಾಗಾದ್ರೆ ನೋಡಿ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಲ್ಯಾಂಬ್ಡಾ ಕಂಡುಹಿಡಿಬೇಕಷ್ಟೇ. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ನಾವು, ಇದೇನೋ 1 ಅನ್ಕೊಂಡೆ ಅಂದ್ರೆ ನಾವು 5 ಕಾಮ ಲ್ಯಾಂಬ್ಡಾ ಲೈ ಆನ್ ಈಕ್ವೇಶನ್ 1 ತಾನೆ, ಹೌದಾ? ಅದನ್ನ ಯೂಸ್ ಮಾಡ್ಕೊಂತೀನಿ. ಈಗ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಆಯ್ತು. ಏನ್ ಬರುತ್ತೆ ನೋಡಿ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 5 ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಇಸ್ ಈಕ್ವಲ್ ಟು 41, ಲ್ಯಾಂಬ್ಡಾ ಸ್ಕ್ವೇರ್ ಇಸ್ ಈಕ್ವಲ್ ಟು 41 ಮೈನಸ್ 25, ಲ್ಯಾಂಬ್ಡಾ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಬರುತ್ತಲ್ಲ. ಹಾಗಾದ್ರೆ ಲ್ಯಾಂಬ್ಡಾ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4, ಹೌದಾ? ನೋಡಿ ಅಲ್ಲೂ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಕೊಟ್ಟಿದ್ದಾರೆ. therefore ಇಲ್ಲಿ ಏನ್ ಬರೀಬಹುದು, ಸ್ಟೇಟ್ಮೆಂಟ್ 1 is ಕರೆಕ್ಟ್, ಹೌದಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಏನ್ ಕೊಟ್ಟಿದ್ದಾರೆ ಅಂತೇಳಿ ಅದು ಇದೆ.
The locus of the point of intersection of perpendicular tangent to the circle is x square plus y square equal to 41 ಅಂತ ಹೇಳಿದಾರೆ. ಅದೇ ಬಂದಿತ್ತಲ್ಲ ಡೈರೆಕ್ಟರ್ ಸರ್ಕಲ್. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ನು ಕರೆಕ್ಟ್ ಆಗುತ್ತೆ. ಮತ್ತೆ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಲ್ಯಾಂಬ್ಡಾ ಕಂಡುಹಿಡ್ಕೊಂಡಿದ್ವಿ. ಅದಕ್ಕೆ ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಆಗ್ಬಿಡುತ್ತೆ. ಹೌದಾ? ಅದಕ್ಕೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಯಾಕಂದ್ರೆ ಇದೇ ಸ್ಟೇಟ್ಮೆಂಟ್ 2 ಇದು. ಹೌದಾ? ನೋಡಿ, ಅದಕ್ಕೆ ಅಲ್ಲಿ ಗೊತ್ತಿರಬೇಕು, ಲೋಕಸ್ ಆಫ್ ದ ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ಸ್ ಟು ದ ಎಲಿಪ್ಸ್ ಅಥವಾ ಹೈಪರ್ಬೋಲಾ ಅಥವಾ ಸರ್ಕಲ್ ಇತ್ತು ಅಂದ್ರೆ ಅದು ಯಾವಾಗಲೂ ಡೈರೆಕ್ಟರ್ ಸರ್ಕಲ್ ಆಗಿರುತ್ತೆ. ಹೌದಾ? ಆಲ್ರೆಡಿ ಸರ್ಕಲ್ ಇಂದ ಹೇಳಿದ್ವಿ ನಾವು. ಡೈರೆಕ್ಟರ್ ಸರ್ಕಲ್ ಈಕ್ವೇಶನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ರಿಪ್ಲೇಸ್ ರೇಡಿಯಸ್ ಬೈ ರೂಟ್ ಟು ಆರ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಯೂಸ್ ಮಾಡ್ಬೇಕು. ಹೌದಾ? ನೆಕ್ಸ್ಟ್ ನೋಡ್ಕೊಳ್ಳಿ ಪ್ಯಾಸೇಜ್. ನೋಡಿ ಏನಂತ ಹೇಳಿದ್ರೆ, ವೇರಿಯೇಬಲ್ ಟ್ಯಾಂಜೆಂಟ್ ಡ್ರಾನ್ ಟು ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 intersect the major and minor axis at the point A and B in first quadrant then ಅಂತ ಹೇಳಿದ್ದಾರೆ. ಅಂದ್ರೆ ಈ ತರ ಏನೋ ಕೊಟ್ಟಿದ್ದಾರೆ. ಈ ತರ ಎಲಿಪ್ಸ್ ಇದೆ ಅನ್ಕೊಳ್ಳಿ. ಒಂದು ಟ್ಯಾಂಜೆಂಟ್ ಇದೆ ಈ ತರ. ಹೌದಾ? ವಿಚ್ ಕಟ್ಸ್ ದ ಮೇಜರ್ ಅಂಡ್ ಮೈನರ್ ಆಕ್ಸಿಸ್ ಅಟ್ ಎ ಅಂಡ್ ಬಿ. ಅಂದ್ರೆ ಮೇಜರ್ ಆಕ್ಸಿಸ್ ನ ಎ, ಮೈನರ್ ಆಕ್ಸಿಸ್ ನ ಬಿ. ಈ ಪಾಯಿಂಟ್ ನ ಪಿ ಅನ್ಕೊಂಡಿದ್ದೆ ಅನ್ಕೊಳ್ಳಿ. ಅವಾಗ ನೋಡಿ, ನಮಗೆ ಎಲ್ಲ ವ್ಯಾಲ್ಯೂಸ್ ಅಂತ ಗೊತ್ತಿದೆ. ಪಿ ನ ನಾವು ಏನ್ ಬರೀಬಹುದು ಆಕ್ಚುಲಿ, ಎ ಕಾಸ್ ಥೀಟಾ ಕಮ ಬಿ ಸೈನ್ ಥೀಟಾ. ಮತ್ತೆ ನೋಡಿ, ಈ ಪಾಯಿಂಟ್ ನ ಡೈರೆಕ್ಟ್ ಆಗಿ ಬರೆಯೋಕೆ ಒಂದು ಐಡಿಯಾ ಹೇಳಿದ್ವಿ. ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ, ಅದಕ್ಕೆ ಇದು ಎ ಬೈ ಕಾಸ್ ಥೀಟಾ ಕಮ 0, ಇದು 0 ಕಮ ಬಿ ಬೈ ಸೈನ್ ಥೀಟಾ. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಇಷ್ಟು ಗೊತ್ತಿದೆ. ಸೆಂಟರ್ ನ ಆರಿಜಿನ್ ಅಂತ ತಗೊಂಡಿದ್ವಿ, ಅದನ್ನ ಓ ಅಂತಾನೆ ತಗೊಂಡಿದ್ದಾರೆ ಅಷ್ಟೇ. 0 ಕಮ 0. ಹೌದಾ? ಇಷ್ಟು ಕೊಟ್ಟಿದ್ದಾರೆ ಪ್ಯಾಸೇಜ್ ಅಲ್ಲಿ. ನೋಡಿ, ಇದನ್ನ ಯೂಸ್ ಮಾಡ್ಕೊಂಡು ಒಂದೊಂದೇ ಕ್ವಶನ್ ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಈ 46 ತಗೊಂಡೆ ಅಂದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಓ ಎ ಬಿ ಇಸ್ ಮಿನಿಮಮ್ ವೆನ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ OAB is equal to half into base into height ಅಲ್ಲ, half into OA into OB. ಹೌದಾ? half into OA into OB ಅಂದ್ರೆ OA ಅಂದ್ರೆ A by cos theta, OB ಅಂದ್ರೆ B by sin theta ತಾನೆ. ಹೌದಾ? ಈಗ half into A by cos theta into B by sin theta ಅಂದ್ರೆ ಇಲ್ಲಿ ಏನ್ ಬರುತ್ತೆ, AB by sin 2 theta ಬರುತ್ತೆ. ಹೌದಾ? 2 sin theta into cos theta ಅಂದ್ರೆ sin 2 theta. ಹೌದಾ? ಏರಿಯಾ ಇಸ್ ಮಿನಿಮಮ್ ಅಂತ ಹೇಳಿದ್ದಾರೆ ಅಂದ್ರೆ ನೋಡಿ, ಡಿನಾಮಿನೇಟರ್ ಮ್ಯಾಕ್ಸಿಮಮ್ ಆಯ್ತು ಅಂದ್ರೆ ಏರಿಯಾ ಮಿನಿಮಮ್ ಆಗುತ್ತೆ ಇಲ್ಲಿ. ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ, ನಾವು ಏರಿಯಾ ಇಸ್ ಮಿನಿಮಮ್ ಅಂತ ಹೇಳಿದ್ರೆ ದಟ್ ಇಂಪ್ಲೈಸ್ sin 2 theta is maximum. sin 2 theta is maximum ಅಂದ್ರೆ sin 2 theta is equal to 1 ಆಗಬೇಕು. ಹೌದಾ? ನೋಡಿ, 2 theta ಏನಾಗಿರುತ್ತೆ, ಪೈ ಬೈ 2 ಆಗ್ಬೇಕಲ್ಲ. 2 theta ಪೈ ಬೈ 2 ಆಯ್ತು ಅಂದ್ರೆ theta is ಪೈ ಬೈ 4 ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ನೋಡಿ, ಯಾವಾಗ್ಲೂ ಅಷ್ಟೇ, ಯಾವ್ದಾದ್ರು ಒಂದು ಮಿನಿಮಮ್ ವ್ಯಾಲ್ಯೂ ಬರಬೇಕು ಅಂದ್ರೆ ಡಿನಾಮಿನೇಟರ್ ಮ್ಯಾಕ್ಸಿಮಮ್ ಇರಬೇಕು. ಹೌದಾ? ಆ ಐಡಿಯಾ ಗೊತ್ತಿರಬೇಕು. ಮತ್ತೆ ಈ ಕಾನ್ಸೆಪ್ಟ್ ನ ಅಪ್ಲೈ ಮಾಡಬೇಕು ಅಂದ್ರೆ ನ್ಯೂಮರೇಟರ್ ಕಾನ್ಸ್ಟೆಂಟ್ ಇರಬೇಕು. ಅದು ಇಂಪಾರ್ಟೆಂಟ್ ನಮಗೆ. ಹೌದಾ? ಮತ್ತೆ ನೋಡಿ, ನ್ಯೂಮರೇಟರ್ ಕಾನ್ಸ್ಟೆಂಟ್ ಇರ್ಲಿಲ್ಲ ಅಂತ ಹೇಳಿದ್ರೆ ಡಿನಾಮಿನೇಟರ್ ನ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಈ ತರ ತಗೊಂಡ್ವಿ ಅಂದ್ರೆ ತಪ್ಪಾಗ್ಬಿಡುತ್ತೆ. ಇಲ್ಲಿ ನೋಡಿ, ಎ ನು ಕಾನ್ಸ್ಟೆಂಟ್, ಬಿ ನು ಕಾನ್ಸ್ಟೆಂಟ್, ಅದಕ್ಕೆ ಡಿನಾಮಿನೇಟರ್ ಇಸ್ ಮ್ಯಾಕ್ಸಿಮಮ್ ಅಂತ ತಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದೀವಿ. ಹೌದಾ? ನೆಕ್ಸ್ಟ್ ನೋಡಿ, ಮಿನಿಮಮ್ ವ್ಯಾಲ್ಯೂ ಆಫ್ ಓ ಎ ಇಂಟು ಓ ಬಿ ಕೇಳಿದ್ದಾರೆ. ಅದನ್ನ ಈಸಿಯಾಗಿ ಬರೀಬಹುದು. ನೋಡಿ, ಓ ಎ ಇಂಟು ಓ ಬಿ ಅಂದ್ರೆ ಏನ್ ಬರ್ಬೋದು, ಓ ಎ ಅಂದ್ರೆ ಎ ಬೈ ಕಾಸ್ ಥೀಟಾ, ಓ ಬಿ ಅಂದ್ರೆ ಬಿ ಬೈ ಸೈನ್ ಥೀಟಾ. ಅಂದ್ರೆ ಎ ಬಿ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಮಾಡಿದೆ ಅಂದ್ರೆ 2ab ಬೈ 2 ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಹಾಗಾದ್ರೆ ಏನ್ ಬರುತ್ತೆ, 2ab ಬೈ
ಸೈನ್ ಟು ಟೀಟಾ ಹೌದಾ. ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅಂದ್ರೆ ಸೈನ್ ಟು ಟೀಟಾ ಮ್ಯಾಕ್ಸಿಮಮ್ ಆಗ್ಬೇಕು ತಾನೆ. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ, therefore minimum of OA into OB is equal to ಏನಾಗ್ಬೋದು 2AB by 1 ಅಂದ್ರೆ ಆನ್ಸರ್ 2AB ಬರುತ್ತೆ, ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ, ಈಸಿ ಇದೆ, ಐಡಿಯಾ ಗೊತ್ತಾಗಬೇಕು. ನೆಕ್ಸ್ಟ್ 48, ಲೋಕಸ್ ಆಫ್ ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ OAB ಈಸ್ ಅಂತ ಹೇಳಿದ್ದಾರೆ. ಅಲ್ಲಿ ಅವರೇ ಕೊಟ್ಟಿದ್ದಾರೆ, ಏನ್ ಕೊಟ್ಟಿರೋದು, ಲೋಕಸ್ ಆಫ್ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ OAB is a square by x square plus b square by y square is equal to k square. ಅಂದ್ರೆ ಇಲ್ಲಿ ಸೆಂಟ್ರಾಯ್ಡ್ ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ ಬರುತ್ತೆ ಅಷ್ಟೇ. ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಅಂದ್ರೆ ಏನ್ ಬರೀತಿದ್ವಿ ನಾವು, ಇದೊಂದು ಸೆಂಟ್ರಾಯ್ಡ್ x1 plus x2 plus x3 by 3 ತಾನೆ ಹೌದಾ. ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ನಾನು ನೋಡಿ, ನಾವು ಸೆಂಟ್ರಾಯ್ಡ್ ನ x1 plus x2 plus x3 ಅಂದ್ರೆ a by 3 cos theta ಬರುತ್ತಲ್ಲ. ಈಗ 0 plus 0 plus a by cos theta ಅಂದ್ರೆ a by cos theta divided by 3 ಮಾಡ್ಕೊಂಡೆ. ನೆಕ್ಸ್ಟ್ ಸೇಮ್ y1 plus y2 plus y3 ಅಂದ್ರೆ b by sin theta ಬರುತ್ತೆ, ಡಿವೈಡೆಡ್ ಬೈ 3 ಮಾಡಿದಾಗ b by 3 sin theta ಬರುತ್ತೆ. ಇದು ಸೆಂಟ್ರಾಯ್ಡ್ ಅಲ್ಲ ಹೌದಾ. ನೋಡಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇ ಇಲ್ಲಿ. ಹಾಗಾದ್ರೆ ಸೆಂಟ್ರಾಯ್ಡ್ ಏನ್ ಬಂದಿದೆ ನಮಗೆ, ನಾವು centroid is equal to a by 3 cos theta comma b by 3 sin theta ಹೌದಾ. ಇದು ಆಬ್ವಿಯಸ್ಲಿ ಲೋಕಸ್ ಮೇಲೆ ಬರಲೇಬೇಕು ತಾನೆ. ಹಾಗಾದ್ರೆ ಇಲ್ಲಿ ಲೋಕಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು, a ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಬೈ 9 cos ಸ್ಕ್ವೇರ್ ಥೀಟಾ ಪ್ಲಸ್ b ಸ್ಕ್ವೇರ್ ಬೈ 9 sin ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಕೊಟ್ಟಿದ್ದಾರೆ ಹೌದಾ. a ಸ್ಕ್ವೇರ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಇದು ನ್ಯೂಮರೇಟ್ರಿಗೆ ಹೋಯ್ತು ಅಂದ್ರೆ 9 cos ಸ್ಕ್ವೇರ್ ಥೀಟಾ ಪ್ಲಸ್ 9 sin ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕೆ ಸ್ಕ್ವೇರ್. ಹಾಗಾದ್ರೆ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಬರುತ್ತಲ್ಲ, ಕೆ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಬರುತ್ತೆ. ಅಂದ್ರೆ ಇಲ್ಲಿ 3 ಕೊಟ್ಟಿದ್ದಾರೆ, ಇದಕ್ಕೆ ಆಪ್ಷನ್ ಸಿ ಬರ್ತದೆ ಅಷ್ಟೇ. ಗೊತ್ತಾಯ್ತಲ್ಲ, ನೋಡಿ ಈಸಿ ಇದೆ, ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ ಇಲ್ಲಿ. ಗೊತ್ತಾಯ್ತಲ್ಲ, ನೋಡಿ ಪಾಯಿಂಟ್ಸ್ ಕರೆಕ್ಟ್ ಆಗಿ ಗೊತ್ತಿರಲಿ. ಇಫ್ ಎ ಟ್ಯಾಂಜೆಂಟ್ ಅಟ್ a cos theta comma b sin theta to the ellipse always cuts the x-axis at a by cos theta comma 0 and y-axis at 0 comma b by sin theta ಗೊತ್ತಿರ್ಬೇಕು ಹೌದಾ. ಇದು ನೆನ್ಪಿಟ್ಕೊಳಕ್ ಒಂದು ಹೇಳಿದ್ವಿ, ಜಸ್ಟ್ ಇದನ್ನ cos theta ರೆಸಿಪ್ರೋಕಲ್ sin theta ರೆಸಿಪ್ರೋಕಲ್ ಬರ್ಕೊಂಡ್ರೆ ಆಯ್ತು ಹೌದಾ. ಅದನ್ನ ಯೂಸ್ ಮಾಡ್ಕೊಂಡೆ ನೆಕ್ಸ್ಟ್ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 49. The focus of an ellipse is at the origin. Directrix is the line x equal to 4 and the eccentricity is 1 by 2. Then the length of semi major axis ಅಂತ ಹೇಳಿದ್ದಾರೆ. ಸೆಮಿ ಮೇಜರ್ ಆಕ್ಸಿಸ್ ಅಂದ್ರೆ ಎ ಕಂಡುಹಿಡಿಬೇಕಷ್ಟೇ ಹೌದಾ. ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಡಯಾಗ್ರಾಮ್ ಬರ್ಕೊಂಡ್ಬಿಡ್ತೀನಿ. ಈ ತರ ಎಲಿಪ್ಸ್ ತಗೊಂಡೆ ಅನ್ಕೊಳ್ಳಿ. ನೋಡಿ ಫೋಕಸ್ ಆಫ್ ಅನ್ ಎಲಿಪ್ಸ್ ಈಸ್ ಅಟ್ ಆರಿಜಿನ್ ಅಂತ ಹೇಳಿದ್ದಾರೆ. ಇದನ್ನ 0,0 ಒಂದು ಫೋಕಸ್ ಕೊಟ್ಟಿದ್ದಾರೆ ಹೌದಾ. ಅದ್ರ ನೋಡಿ ಸೆಂಟರೇ ಬೇರೆ ಆಗ್ಬಿಡುತ್ತೆ. ಈ ತರ ಇದೆ ಅನ್ಕೊಳ್ಳಿ ಹೌದಾ. ಇದು ಸೆಂಟರ್, ನೆಕ್ಸ್ಟ್ ಎಕ್ಸೆಂಟ್ರಿಸಿಟಿ ಕೊಟ್ಟಿದ್ದಾರೆ. ಡೈರೆಕ್ಟ್ರಿಕ್ಸ್ ಇಸ್ x equal to 4. ಇದನ್ನ ಡೈರೆಕ್ಟ್ರಿಕ್ಸ್ ಅಂತ ತಗೊಂತೀನಿ, ಇದನ್ನ x is equal to 4. ಈ ಪಾಯಿಂಟ್ ಏನಾಗಿರುತ್ತೆ 4,0 ಹೌದಾ. ನೆಕ್ಸ್ಟ್ ಈಸಿಯಾಗಿ ಮಾಡ್ಕೋಬಹುದು ಇಲ್ಲಿ ನೋಡಿ, ಗೀವನ್ ಬರ್ಕೊಂಡು ಟ್ರೈ ಮಾಡ್ತಾ ಹೋಗ್ಬೇಕು. ಗೀವನ್ ಏನಿರೋದು ಎಸ್ ಇಸ್ ಈಕ್ವಲ್ ನಮಗೆ ಆಕ್ಚುಲಿ ಗೊತ್ತಿರೋದು ಎ ಇ ಪ್ಲಸ್ ಹೆಚ್ ಕಾಮ ಕೆ ಅದು ಹೌದಾ. ದಟ್ ಈಸ್ ಈಕ್ವಲ್ 0,0 ಕೊಟ್ಟಿದ್ದಾರೆ. ನೆಕ್ಸ್ಟ್ ಝೆಡ್, ಇದು
ನಾವು ಆಕ್ಚುಲಿ z ಇಸ್ ಈಕ್ವಲ್ ಟು ಏನ್ ಬರಿತಿದ್ವಿ, a ಬೈ ಇ ಪ್ಲಸ್ ಹೆಚ್ ಕಾಮ ಕೆ ದಟ್ ಇಸ್ ಈಕ್ವಲ್ ಟು 4,0 ಇದೆ. ಮತ್ತೆ ಇ ಅಂದ್ರೆ 1/2 ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಲೆಂತ್ ಆಫ್ ಸೆಮಿ ಮೇಜರ್ ಆಕ್ಸಿಸ್ ಅಂದ್ರೆ ಎ ಕಂಡುಹಿಡಿಬೇಕು. ಇಷ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಎ ಕಂಡುಹಿಡ್ಕೋಬೇಕಷ್ಟೇ. ನೋಡಿ ಇ ಅಂದ್ರೆ ಏನ್ ಗೊತ್ತಿರೋದು ನಮಗೆ 1/2 ತಾನೆ. ಹಾಗಾದ್ರೆ ನಾವು ಎ ಇ ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು 0 ಬರೀಬಹುದು, ಅಥವಾ ಎ ಬೈ 2 ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು 0. ನೋಡಿ ಹೆಚ್ ಅಥವಾ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೇಬೇಕು, ಅವ ಬರುತ್ತೆ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಮೈನಸ್ 2h ಬರೀತೀನಿ. ಹೌದಾ, ಇದು 1 ಅಂತ ತಗೊಂಡೆ. ನೆಕ್ಸ್ಟ್ ನೋಡಿ ನಾವು ಎ ಬೈ ಇ ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು 4 ಅಲ್ಲ, ಇ ಅಂದ್ರೆ 1/2 ಅಲ್ಲ, ಎ ಬೈ 1/2. ಹೌದಾ, ಈಗ ಹೆಚ್ ನ ಎ ಬೈ 2 ಬರ್ಕೊಂಡ್ಬಿಡ್ಬೋದು. ಅದು ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು 4. ಅದು 1/2 ನ ರೆಸಿಪ್ರೋಕಲ್ ಮಾಡಿದ್ರೆ 2 ಬರುತ್ತೆ. ಎ ಅಂತ ಹೇಳಿದ್ರೆ minus 2h plus h is equal to 4. That implies minus 4h plus h is equal to 4. ಅಂದ್ರೆ h is equal to minus 4/3 ಬಂತು. ಹೌದಾ, h ವ್ಯಾಲ್ಯೂ ಗೊತ್ತಾಯ್ತು. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, a ವ್ಯಾಲ್ಯೂ ಬಂದ್ಬಿಡುತ್ತೆ. ಹಾಗಾದ್ರೆ ನೋಡಿ ನಾವು ಲೆಂತ್ ಆಫ್ semi major axis is equal to half into 2a ಅಲ್ಲ, ಅಂದ್ರೆ a ಬರುತ್ತೆ. a ಅಂದ್ರೆ minus 2h ಅಥವಾ minus 2 into minus 4/3 ಅಂದ್ರೆ ಎಷ್ಟು ಬರ್ತಾ ಇದೆ, 8/3 ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಹೌದಾ, ನೋಡಿ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಂಡ್ಬಿಟ್ಟು ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ಬೇಕಷ್ಟೇ, ಈಸಿ ಇದೆ. ಎಸ್ ಅಂತ ಹೇಳಿದ್ರೆ ನಾವು ಆಕ್ಚುಲಿ ನೋಡಿ ಸೆಂಟರ್ 0,0 ಇಲ್ಲ, ಇಲ್ಲಿ ಫೋಕಸ್ 0,0 ಅಲ್ಲಿ ಇದೆ. ಹಾಗಾದ್ರೆ ಸೆಂಟರ್ ಹೆಚ್ ಕಾಮ ಕೆ ತಗೊಂಡ್ಬಿಡ್ಬೇಕು. ಆಗ ಫೋಕಸ್ ಏನಾಗುತ್ತೆ, ಎ ಇ ಪ್ಲಸ್ ಹೆಚ್ ಕಾಮ ಕೆ ಆಯ್ತು. ನೆಕ್ಸ್ಟ್ ಝೆಡ್ ಎ ಬೈ ಇ ಪ್ಲಸ್ ಹೆಚ್ ಕಾಮ ಕೆ ಆಗುತ್ತೆ. ನೆಕ್ಸ್ಟ್ ಎಕ್ಸೆಂಟ್ರಿಸಿಟಿ ಹಾಫ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಷ್ಟನ್ನು ಯೂಸ್ ಮಾಡ್ಕೊಂಡು ಎ ಕಂಡು ಹಿಡಿಬೇಕಷ್ಟೇ. ಹೌದಾ, ಎ ಅಂದ್ರೆ minus 2h ಬರ್ಕೊಂಡ್ವಿ, ಹೆಚ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಎ ಬೈ ಇ ಪ್ಲಸ್ ಹೆಚ್ ಇಸ್ ಈಕ್ವಲ್ 4 ಯೂಸ್ ಮಾಡ್ಕೊಂಡ್ಬಿಟ್ರೆ ಹೆಚ್ ವ್ಯಾಲ್ಯೂ ಬಂತು. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಷ್ಟೇ ಬರುತ್ತೆ, ಈಸಿ ಇದೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 50. The ellipse x square plus y square equal to 4, x square plus 4y square equal to 4 is inscribed in a rectangle aligned with the coordinate axis, which in turn is inscribed in another ellipse that passes to the point 4,0. Then the equation of the ellipse is ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಇದು ಈಸಿ ಇದೆ. ಅಲ್ಲಿ ಏನೇನು ಹೇಳಿದ್ದಾರೆ ಗೊತ್ತಾಗಬೇಕು. ಫಸ್ಟ್ ಒಂದು ಎಲಿಪ್ಸ್ ಇದೆ, ಇದು ಈ ತರ. ಹೌದಾ, ನೋಡಿ ಈ ಎಲಿಪ್ಸ್ ಇಂದ ಈಕ್ವೇಶನ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂತ ಹೇಳಿದ್ರು, ದಿಸ್ ಎಲಿಪ್ಸ್ ಈಸ್ ಇನ್ಸ್ಕ್ರೈಬ್ಡ್ ಇನ್ ಎ ರೆಕ್ಟಾಂಗಲ್ ಅಂತ ಹೇಳಿದ್ದಾರೆ. ಹೌದಾ, ಈ ತರ ಒಂದು ರೆಕ್ಟಾಂಗಲ್ ಬರ್ಕೊಂತೀನಿ, ಇನ್ಸ್ಕ್ರೈಬ್ಡ್ ಇನ್ ಎ ರೆಕ್ಟಾಂಗಲ್. ಈ ರೆಕ್ಟಾಂಗಲ್ ಅಲ್ಲಿ ಇನ್ಸ್ಕ್ರೈಬ್ ಆಗಿದೆ ಅಂತೇಳಿ. ಹೌದಾ, ನೆಕ್ಸ್ಟ್ ಏನಾಗುತ್ತೆ, ವಿಚ್ ಇನ್ ಟರ್ನ್ ಈಸ್ ಇನ್ಸ್ಕ್ರೈಬ್ಡ್ ಇನ್ ಅನದರ್ ಎಲಿಪ್ಸ್. ಅಂದ್ರೆ ಇಷ್ಟು ನಮಗೆ ಇನ್ನೊಂದು ಎಲಿಪ್ಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಇನ್ನೊಂದು ಎಲಿಪ್ಸ್ ಈ ತರ ಬರ್ಬೋದು. and this ellipse is passes to the point is 4,0. ಇತ್ತು ಅಂದ್ರೆ ಈ ಎಲಿಪ್ಸ್ ಇಂದ ಈಕ್ವೇಶನ್ ಕೇಳಿದಾರೆ ಅಷ್ಟೇ. ಹೌದಾ, ನೋಡಿ ಈಸಿ ಇದೆ. ಫಸ್ಟ್ ಕೊಟ್ಟಿರೋ ಎಲಿಪ್ಸ್ ನ ಸಿಂಪ್ಲಿಫೈ ಮಾಡಿದೆ ಅನ್ಕೊಳ್ಳಿ, ಡಿವೈಡಿಂಗ್ ಬೈ 4 ಮಾಡಿದೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಹೌದಾ, ಹಾಗಾದ್ರೆ ಇಲ್ಲಿ ಎ ಸ್ಕ್ವೇರ್ ಇರೋ ಜಾಗದಲ್ಲಿ 4 ಇದೆ, ಬಿ ಸ್ಕ್ವೇರ್ ಇರೋ ಜಾಗದಲ್ಲಿ 1 ಇದೆ. ಅಂದ್ರೆ ಇದು ಎ ಈಕ್ವಲ್ ಟು 2 ಪ್ಲಸ್ ಆರ್ ಮೈನಸ್ 2, ಬಿ ಈಕ್ವಲ್ ಟು 1. ಎ ಅಂದ್ರೆ ಪಾಸಿಟಿವ್, ಬಿ ಅಂದ್ರೆ ಪಾಸಿಟಿವ್ ಅಲ್ಲ. ಎ ಈಕ್ವಲ್ ಟು 2, ಬಿ ಈಕ್ವಲ್ ಟು 1 ಬಂತು.
ಹಾಗಾದ್ರೆ ನೋಡಿ ಪಾಯಿಂಟ್ಸ್ ನ ಏನೇನು ಬರೀಬಹುದು ಅಂದ್ರೆ ಈ ಪಾಯಿಂಟ್ ನ ಏನ್ ಬರೀಬಹುದು ನಾವು 2,0 ಈ ಪಾಯಿಂಟ್ ನ 0,1 ಹೌದಾ. ಅದೇ ತರ ಇದೇನಾಗಿರುತ್ತೆ 0,-1 ಇದು -2,0 ಹೌದಾ. ನೋಡಿ ಕೋಆರ್ಡಿನೇಟ್ ಆಕ್ಸಿಸ್ ಪ್ರಕಾರ ತಗೊಂಡೆ ಅಂದ್ರೆ ಇಲ್ಲಿ ಈ ಇಂಟರ್ಸೆಕ್ಷನ್ ಪಾಯಿಂಟ್ ಬರೀಬಹುದು x2 ಇದೆ y1 ಇದೆ ಅಂದ್ರೆ ಇದು 2,1 ಇದೆ ಹೌದಾ. ಅದೇ ತರ ಇದು x-2 ಇದೆ y1 ಇದೆ -2,1 ಇದು x-2 y-1 ಇದು x2 y-1. ಹಾಗಾದ್ರೆ ಎಲಿಪ್ಸ್ ಪಾಸಸ್ ಥ್ರೂ 4 ಪಾಯಿಂಟ್ಸ್ ಜೊತೆಗೆ ಒಂದು 4,0 ಕೊಟ್ಟಿದ್ದಾರೆ 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಈಸಿಯಾಗಿ ಕಂಡುಹಿಡ್ಕೋಬಹುದು ಈಗ ಹೌದಾ. ನೋಡಿ ಇದ್ರದ್ದು ಏನಾದ್ರು ಈಕ್ವೇಶನ್ ನಾನು x² / h² y² / k² = 1 ಅನ್ಕೊಂಡೆ ಅಂದ್ರೆ h ಮತ್ತೆ k ನ ಕಂಡುಹಿಡಿಯೋದಕ್ಕೆ ಎಷ್ಟೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಹೌದಾ. ಫಸ್ಟ್ ಇದನ್ನು ಕೊಟ್ಟಿದ್ದಾರೆ ಪಾಸಿಂಗ್ ಥ್ರೂ 4,0 ಅಂತ ಹೇಳಿದ್ರು ಅಂದ್ರೆ 4² ಅಂದ್ರೆ 16 by h² plus 0 = 1 or h² = 16 ಬಂತು. ಇದೊಂದು ಗೊತ್ತಾಗ್ಬಿಡ್ತು. ನೆಕ್ಸ್ಟ್ ನೋಡಿ ಇನ್ನೊಂದು ಯಾವ್ದಾದ್ರು ಪಾಯಿಂಟ್ ತಗೊಂತೀನಿ 2,1 ತಗೊಂಡೆ ಅಂದ್ರೆ 2² ಅಂದ್ರೆ 4 by h² ಅಂದ್ರೆ 16 plus 1 by k² = 1 ಹೌದಾ. 4/16 ಅಂದ್ರೆ 1/4 ಅದನ್ನ ಆ ಕಡೆ ತಗೊಂಡೆ ಅಂದ್ರೆ 1 by k² = 1 - 1/4 ಅಂದ್ರೆ ಇದು 3/4 ಅಥವಾ k² = 4/3 ಬರುತ್ತೆ ಹೌದಾ. ಅಷ್ಟೊಂದು ಸಬ್ಸ್ಟಿಟ್ಯೂಟ್ ಮಾಡಿ therefore equation of ellipse is x² by 16 plus y² by 4/3 = 1. ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟೇ ಬರುತ್ತೆ. ನ್ಯೂಮರೇಟ್ರಿಕ್ 3 ಹೋಯ್ತು ಅಂದ್ರೆ ಇದು x² by 16 plus 3y² by 4 = 1 ಬರುತ್ತೆ. ಹೌದಾ. ಮಲ್ಟಿಪ್ಲೈ ಬೈ 16 ಮಾಡ್ಕೊಂಡೆ ಅಂದ್ರೆ ಈಕ್ವೇಶನ್ ಏನ್ ಬರ್ಬೋದು x² plus 12 y² = 16 ಬರುತ್ತೆ ಅಷ್ಟೇ. ಅಂದ್ರೆ x² plus 12y² = 16 ಅಂದ್ರೆ ಆಪ್ಷನ್ ಬಿ ಬಂತು. ಆಯ್ತಲ್ಲ. ನೋಡಿ ಫಸ್ಟ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಒಂದು ಎಲಿಪ್ಸ್ ಇದೆ ವಿಚ್ ಇಸ್ ಇನ್ಸ್ಕ್ರೈಬ್ಡ್ ಇನ್ ದ ರೆಕ್ಟಾಂಗಲ್ ಮತ್ತೆ ಕಂಪ್ಲೀಟ್ ಆ ಎಲಿಪ್ಸ್ ಅಂಡ್ ರೆಕ್ಟಾಂಗಲ್ ಇಸ್ ಇನ್ಸ್ಕ್ರೈಬ್ಡ್ ಇನ್ ಅನದರ್ ಎಲಿಪ್ಸ್ ಹೌದಾ. The second ellipse passes to the 4,0 then its equation ಕೇಳಿದ್ದಾರೆ ಅಷ್ಟೇ ಹೌದಾ. ಈಗ ನೋಡಿ ಈಸಿಯಾಗಿ ಮಾಡ್ಕೋಬಹುದು ಅಷ್ಟೇ ಇಲ್ಲಿ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 51. An equation of a common tangent to the parabola statement 1 y² = 16 √3x and the ellipse ಅಂತ ಹೇಳಿದ್ದಾರೆ 2x² plus y² = 4 ಹೌದಾ. is y = 2x plus 2√3 ಅಂತ ಹೇಳಿದ್ದಾರೆ ಹೌದಾ. ಫಸ್ಟ್ ಪ್ಯಾರಾಬೋಲಾದ ಟ್ಯಾಂಜೆಂಟ್ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಆಕ್ಚುಲಿ 4a ಇರೋ ಜಾಗದಲ್ಲಿ 16√3 ಇದೆ ಅಂದ್ರೆ a ಇರೋ ಜಾಗದಲ್ಲಿ 4√3 ತಾನೆ. ಹಾಗಾದ್ರೆ ಟ್ಯಾಂಜೆಂಟ್ ಇನ್ ಈಕ್ವೇಶನ್ ಏನ್ ಬರೀಬಹುದು ನಾವೀಗ ನಾವು ಟ್ಯಾಂಜೆಂಟ್ ಇದು y = mx plus c ಅಂದ್ರೆ a/m ಹೌದಾ. ಹಾಗಾದ್ರೆ y = mx plus 4√3/m ಇನ್ನು 1 ಅಂತ ತಗೊಂತೀನಿ ಹೌದಾ. ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಟು ದ ಪ್ಯಾರಾಬೋಲಾ ಗೊತ್ತಿದೆ ನಮಗೆ ಕಂಡೀಷನ್ c = a/m ಬರಿತಾ ಇದ್ವಿ ಹೌದಾ. ಅಲ್ಲಿ 4 ಕಂಡೀಷನ್ಸ್ ಬರ್ಕೊಂಡಿದ್ವಿ 4 ಕಂಡೀಷನ್ ಗೊತ್ತಿರ್ಬೇಕು ಹೌದಾ. ಒಂದೊಂದಕ್ಕೆ ಒಂದೊಂದ್ ತರ ಕಂಡೀಷನ್ಸ್ ಬರಿತಾ ಇದ್ವಿ. ಅದ್ರಲ್ಲಿ y² = 4ax ಇತ್ತು ಅಂದ್ರೆ c =
ಎ ಬೈ ಎಂ ಬರಿತಾ ಇದ್ವಿ, ಹೌದಾ? ಅದನ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈಗ ಇದರೊಳಗೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಈಗ ಡಿವೈಡಿಂಗ್ ಬೈ 4 ಮಾಡಿದೆ ಅಂದ್ರೆ x square by 2 plus y square by 4 equal to 1. That implies a square equal to 2, b square equal to 4. ಹೌದಾ? ನೆಕ್ಸ್ಟ್ ನಮಗೆ ಗೊತ್ತಿರೋ ಕಂಡೀಷನ್ ಏನು? ವಿ ನೋ ದಟ್ c square is equal to a square m square plus b square. c square is equal to a square ಅಂದ್ರೆ 2m square plus b square ಅಂದ್ರೆ 4. ಹೌದಾ? c square ಅಂದ್ರೆ 16 into 3 by m square is equal to 2m square plus 4. 48 by m square is equal to 2m square plus 4 ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 48 is equal to 2m power 4 plus 4m square. ಹೌದಾ? ಇದನ್ನ ಡಿವೈಡಿಂಗ್ ಬೈ 2 ಮಾಡ್ಕೊಂಡೆ ಅಂದ್ರೆ 24 is equal to m power 4 plus 2m square ಬರುತ್ತೆ. ಹಾಗಾದ್ರೆ m power 4 plus 2m square minus 24 equal to 0. ಇಷ್ಟು ಬರುತ್ತಲ್ಲ? ಇದನ್ನ 1 ಅಂತ ತಗೊಳ್ಳಿ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎಷ್ಟೇ ಬರುತ್ತೆ. ಈ ಮಲ್ಟಿಪ್ಲೈ ಮಾಡಿದಾಗ 24 ಸಬ್ಟ್ರಾಕ್ಟ್ ಮಾಡಿದಾಗ 2 ಅಂದ್ರೆ 6 4s ತಗೋಬೋದಲ್ಲ. 6m square minus 4m square minus 24 equal to 0. ನೋಡಿ, ಎರಡರಲ್ಲೂ m ಸ್ಕ್ವಯರ್ ಕಾಮನ್ ತಗೊಂಡೆ ಅಂದ್ರೆ m ಸ್ಕ್ವಯರ್ ಪ್ಲಸ್ 6 ಮೈನಸ್ 4 ಕಾಮನ್ ತಗೊಂಡೆ ಅಂದ್ರೆ m ಸ್ಕ್ವಯರ್ ಪ್ಲಸ್ 6 ಈಕ್ವಲ್ ಟು 0. ಅಂದರೆ m ಸ್ಕ್ವಯರ್ ಮೈನಸ್ 4 ಇಂಟು m ಸ್ಕ್ವಯರ್ ಪ್ಲಸ್ 6 ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ? m ಸ್ಕ್ವಯರ್ ಮೈನಸ್ 4 ಈಕ್ವಲ್ ಟು 0. ದಟ್ ಇಂಪ್ಲೈಸ್ m ಸ್ಕ್ವಯರ್ ಈಕ್ವಲ್ ಟು 4. ಅಂದರೆ m ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ಬರುತ್ತೆ. ಇದು ತಗೊಳಕ್ ಬರಲ್ಲ ಇಲ್ಲಿ, ಯಾಕಂದ್ರೆ m ಸ್ಕ್ವಯರ್ ಪ್ಲಸ್ 6 ಈಕ್ವಲ್ ಟು 0 ಆಯ್ತದೆ. m ಸ್ಕ್ವಯರ್ ಈಕ್ವಲ್ ಟು ನೆಗೆಟಿವ್, ನಾಟ್ ಪಾಸಿಬಲ್ ಆಗ್ಬಿಡುತ್ತೆ. ಹೌದಾ? ಅರೆ m ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ನ ಇದಕ್ಕೆ ಬರ್ಕೊಳ್ಳಿ ಅಷ್ಟೇ. ಈಕ್ವೇಶನ್ 1 ಗೆ y is equal to mx plus 4 root 3 by m ಇದೆ. ಹೌದಾ? therefore equation of tangent is y is equal to mx plus 4 root 3 by m ಇದೆ ಅಲ್ಲ. ಹಾಗಾದ್ರೆ ಇಲ್ಲಿ ಏನ್ ಬರೀಬೋದು? 2 ತಗೊಂಡೆ ಅಂದ್ರೆ y is equal to 2x plus 4 root 3 by 2, ಅಥವಾ y is equal to 2x plus 2 root 3 ಬರುತ್ತೆ. or y is equal to minus 2x minus 2 root 3 ಬರುತ್ತೆ. ಹೌದಾ? ನೋಡಿ, ಎರಡು ಈಕ್ವೇಶನ್ ಬರುತ್ತೆ, ಅಲ್ಲಿ ಒಂದೇ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಯಾಕೆ ಸ್ಟೇಟ್ಮೆಂಟ್ 1 is ಟ್ರೂ ಬರೀಬಹುದು. ಹೌದಾ? ನೆಕ್ಸ್ಟ್ ನೋಡಿ, ಸ್ಟೇಟ್ಮೆಂಟ್ 2 ಟ್ರೂ ಆಗುತ್ತೆ ಇಲ್ಲಿ. ಇಫ್ ದ ಲೈನ್ y equal to mx plus 4 root 3 by m, ಇದನ್ನೇ ಕೊಟ್ಟಿರುತ್ತಾನೆ ಅಲ್ಲಿ. ಹೌದಾ? ಇದನ್ನೇ ಸ್ಟೇಟ್ಮೆಂಟ್ 2 ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂದ್ರೆ ಎಲಿಪ್ಸ್ ಮಾಡ್ಕೊಂಡಾಗ m power 4 plus 2m square is equal to 24 ಬರುತ್ತೆ. ಹೌದಾ? ನೋಡಿ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗತ್ತೆ ಅಲ್ಲಿ, ಯಾಕಂದ್ರೆ ಇಲ್ಲಿ ಬಂದಿದೆ ಅದು ಸೇಮ್. ಇದನ್ನು ಸ್ಟೇಟ್ಮೆಂಟ್ 2 ಅಲ್ಲಿ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 2 is ಆಲ್ಸೋ ಟ್ರೂ ಆಗುತ್ತೆ. ಮತ್ತೆ ನೋಡಿ, ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಹೇಳಕ್ ಬರಲ್ಲ ಇಲ್ಲಿ, ಯಾಕಂದ್ರೆ ಸ್ಟೇಟ್ಮೆಂಟ್ 2 ನ ಯೂಸ್ ಮಾಡ್ಕೊಳೋದು ಆಕ್ಚುಲಿ ನಮಗೆ ಎರಡೆರಡು ಬರಬೇಕು. ಆದ್ರೆ ನಮಗೆ ಇಲ್ಲಿ ಒಂದೇ ಒಂದು ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಹೌದಾ? ಈಗ ಆಪ್ಷನ್ ಬಿ ತಗೊಂತೀವಿ. ನೆಕ್ಸ್ಟ್ ತಗೊಳ್ಳಿ 52. An ellipse is drawn by taking a diameter of the circle x minus 1 whole square plus y square equal to 1 as its semi-minor axis, as its semi
minor axis and a diameter of the circle x square plus y minus 2 whole square is equal to 4 as it is semi major axis ಅಂತ ಹೇಳಿದ್ದಾರೆ. Semi major axis if the center of the ellipse is at origin and its axis are the coordinate axis, then the equation of the ellipse is ಅಂತ ಹೇಳಿದ್ದಾರೆ. ನೋಡಿ ಈಸಿ ಇದೆ. ಒಂದೊಂದು ಸೆಮಿ ಮೈನರ್ ಆಕ್ಸಿಸ್ ತಗೋಬೇಕು, ಇನ್ನೊಂದು ಸೆಮಿ ಮೇಜರ್ ಆಕ್ಸಿಸ್ ತಗೋಬೇಕು. ಆದ್ರೆ ಎಲಿಪ್ಸ್ ಎ ಗ್ರೇಟರ್ ದನ್ ಬಿ ಇದೆನೋ ಬಿ ಗ್ರೇಟರ್ ದನ್ ಎ ಇದೆನೋ ಅಂತ ಗೊತ್ತಾಗಬೇಕು. ಆಗ ನೋಡಿ ಇಲ್ಲಿ ಹೇಗೆ ಮಾಡ್ಕೊಂತೀವಿ ಅಂತೇಳಿ. ಫಸ್ಟ್ ಒಂದು ಸರ್ಕಲ್ ತಗೊಂತೀನಿ. ಅದು ನೋಡಿ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1 ಅಂತ ಹೇಳಿದಾರೆ. ಅಂದ್ರೆ ಅದದ್ದು ಸೆಂಟರ್ 1,0 ಆಗುತ್ತಲ್ಲ, ಸರಿ ಇಲ್ಲೆಲ್ಲೋ ಬರ್ಬೋದು 1,0 ಮತ್ತೆ ರೇಡಿಯಸ್ 1 ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಸರ್ಕಲ್ ಈ ತರ ಹೇಗೋ ಬರುತ್ತೆ. ಹೌದಾ? ಇದು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಹೌದಾ? ನೆಕ್ಸ್ಟ್ ಇನ್ನೊಂದು ಸರ್ಕಲ್ y ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಸೆಂಟರ್ 2,0 ಆಗುತ್ತೆ, ರೇಡಿಯಸ್ 2 ಆಗುತ್ತೆ. ಹೌದಾ? ಹೀಗೇಗೋ ಇದೆ ಅನ್ಕೊಳ್ಳಿ, ಹೀಗೇಗೋ ಬರ್ಬೋದು ಸರ್ಕಲ್ ಅದು. ಹೌದಾ? ಈಗ ನಾವು ಎಲಿಪ್ಸ್ ನ ಏನಂತ ತಗೋಬೇಕು, ಸೆಮಿ ಮೇಜರ್ ಆಕ್ಸಿಸ್ ಅಂತ ಹೇಳಿ ತಗೋಬೇಕು ಇದನ್ನ. ಹಾಗಾದ್ರೆ ನೋಡಿ ಎಲಿಪ್ಸ್ ಈ ತರ ಬಂದ್ಬಿಡುತ್ತೆ. ನೋಡಿ ಇದನ್ನ ಸೆಮಿ ಮೇಜರ್ ಆಕ್ಸಿಸ್ ಅಂತ ತಗೋಬೇಕು. ಇದು ಸೆಮಿ ಮೇಜರ್ ಆಕ್ಸಿಸ್, ಇದು ಸೆಮಿ ಮೈನರ್ ಆಕ್ಸಿಸ್. ಹೌದಾ? ಹಾಗಾದ್ರೆ ಎಲಿಪ್ಸ್ ಈ ತರ ಹೇಗೋ ಬರ್ಬೋದು. ನೋಡಿ ಈಗೇಗೋ ಬರುತ್ತೆ ಎಲಿಪ್ಸ್. ಹೌದಾ? ಅಂದ್ರೆ ನಮಗೆ ಅಲ್ಲಿ ಇಂಪಾರ್ಟೆಂಟ್ ಮೇಜರ್ ಆಕ್ಸಿಸ್ ಇದಾಗ್ತಿದೆ ಅಂದ್ರೆ ಬಿ ಮೇಜರ್ ಆಕ್ಸಿಸ್ ಆಗ್ತಿದೆ, ಎ ಮೈನರ್ ಆಕ್ಸಿಸ್ ಆಗ್ತಿದೆ ಅಂದ್ರೆ ಇದು ಬಿ ಗ್ರೇಟರ್ ದೆನ್ ಎ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೇಕು. ಹೌದಾ? ಹಾಗಾದ್ರೆ ಇದು ಮೈನರ್ ಆಕ್ಸಿಸ್ ಆಗ್ಬಿಡುತ್ತೆ. ಇಲ್ಲಿ ಡಯಾಮೀಟರ್ ಏನಾಗ್ಬೋದು, ಡಯಾಮೀಟರ್ ಇಸ್ ಈಕ್ವಲ್ ಟು 2 ಬರೀಬೋದಲ್ಲ. ದಟ್ ಈಸ್ ಈಕ್ವಲ್ ಟು ಸೆಮಿ ಮೈನರ್ ಆಕ್ಸಿಸ್ ಅಂದ್ರೆ ಇಲ್ಲಿ ಎ ತಗೋಬೇಕು. ಹೌದಾ? ಇಲ್ಲಿ ಡಯಾಮೀಟರ್ 4 ಟು ರೇಡಿಯಸ್ 2 ಇದೆ. ಹೌದಾ? ಅದಕ್ಕೆ 4 ಆಗುತ್ತೆ. ಅಂದ್ರೆ ಇಲ್ಲಿ ಇದನ್ನ ಬಿ ತಗೋಬೇಕಷ್ಟೆ. ಹೌದಾ? ಯಾಕಂದ್ರೆ ನೋಡಿ ಇಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ, ಮೈನರ್ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಆಗ್ತಿದೆ, ಮೇಜರ್ ಆಕ್ಸಿಸ್ ವೈ ಆಕ್ಸಿಸ್ ಆಗ್ತಿದೆ ಅಂದ್ರೆ ಬಿ ಗ್ರೇಟರ್ ದೆನ್ ಎ ತಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೇಕು. ಹೌದಾ? therefore ellipse equation of ellipse is x square by 4 plus y square by 16 is equal to 1 ಬರುತ್ತೆ. ಹೌದಾ? ಈಗ ಇಲ್ಲಿ 16 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4x square plus y square is equal to 16 ಬರುತ್ತೆ. ಇಷ್ಟು ಬರುತ್ತಲ್ಲ. ಇದರಲ್ಲಿ ಆಪ್ಷನ್ ಇಲ್ಲ, ಅಲ್ಲಿ ಇಷ್ಟು ಬರಬೇಕು. ಯಾವ್ದಾದ್ರು ಒಂದನ್ನ 16 ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ನೋಡಿ 52 ಆಯ್ತು. ಪ್ರಾಬ್ಲಮ್ ನಂಬರ್ 53. let P be the vertical point on the ellipse with foci F1 and F2. If A is the area of the triangle PF1 F2, then the maximum value of A is ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ಇದಕ್ಕೊಂದು ಐಡಿಯಾ ಹೇಳಿದ್ವಿ, ಅದೇ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ಅಂದ್ರೆ ಈಗ ಡಯಾಗ್ರಾಮ್ ನ ಈ ತರ ಹೇಗಾದ್ರು ತಗೊಂಡೆ ಅಂದ್ರೆ ಎಲಿಪ್ಸ್ ನ ಇನ್ನು ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಹೌದಾ? ಇಫ್ ಪಿ ಇಸ್ ದ ವೇರಿಯಬಲ್ ಪಾಯಿಂಟ್ ಅಂತ ಹೇಳಿದ್ದಾರೆ, ಪಿ ಎಲ್ಲಾದ್ರೂ ಬರ್ಬೋದು. F1 and F2
ವಿತ್ ಫೋಸೈ ಅಂತ ಹೇಳಿದ್ರೆ ತಾನೆ, ಅಂದ್ರೆ ಇಲ್ಲಿ F1 ಇದನ್ನ F2 ಅಂತ ಹೇಳ್ತೀನಿ, ಇದು ಬೇಸ್ ಆಗ್ಬಿಡುತ್ತೆ. ನೋಡಿ ವೇರಿಯಬಲ್ ಪಾಯಿಂಟ್ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಬೇಕು ಅಂದ್ರೆ ಇದು ವರ್ಟೆಕ್ಸ್ ಮೇಲೆ ಬರ್ಬೇಕಲ್ಲ, ಈ ತರ ತಗೊಂಡೆ ಅಂದ್ರೆ ಅವಾಗ ಹೈಟ್ ಏನಾಗ್ಬಿಡುತ್ತೆ ಬಿ. ಹಾಗಾದ್ರೆ ಮ್ಯಾಕ್ಸಿಮಮ್ ಏರಿಯಾನ ಏನ್ ಬರಿಬಹುದು, ಹಾಫ್ ಇಂಟು ಬೇಸ್ ಅಂದ್ರೆ F1 F2 ಇಂಟು ಹೈಟ್ ಅಂದ್ರೆ ಬಿ. F1 F2 ಅಂದ್ರೆ 2AE ಗೊತ್ತಿದೆ ಅಲ್ಲ, 2 ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ AEB ಬರುತ್ತೆ ಅಷ್ಟೇ, ಹೌದಾ? ಅಥವಾ ABE ಬರಿಬಹುದು, ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಆಲ್ರೆಡಿ ಇದನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ, ಗೊತ್ತಿರ್ಬೇಕು ಆ ಥರದ್ದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 54. An ellipse has OB as a semi minor axis, F and F dash are its foci, and the angle FBF dash is a right angle, then the eccentricity of the ellipse is ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಈ ತರ ತಗೊಂತೀನಿ ಎಲಿಪ್ಸ್ ನ, ಹೌದಾ? ನೋಡಿ ಇಲ್ಲಿ ಏನೇಂತ ಹೇಳಿದಾರೆ ಮತ್ತೆ, OB is the semi minor axis, ಇದು O ಅಂತ ತಗೊಂತೀನಿ, ಇದು ಸೆಂಟರ್ O, ಹೌದಾ? OB ನ ಸೆಮಿ ಮೈನರ್ ಆಕ್ಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಇದು 0,B ಆಗಿರುತ್ತೆ. ನೆಕ್ಸ್ಟ್ ಫೋಸೈನ F ಅಂಡ್ F ಡ್ಯಾಶ್ ಅಂತ ಹೇಳಿದ್ದಾರೆ, ಇದನ್ನ F ಮತ್ತು ಇದನ್ನ F ಡ್ಯಾಶ್ ಅಂತ ಹೇಳ್ತೀನಿ. FB F ಡ್ಯಾಶ್ ಇಸ್ ಅ ರೈಟ್ ಆಂಗಲ್ ಅಂತ ಹೇಳಿದ್ದಾರೆ, FB F ಡ್ಯಾಶ್ ನ ರೈಟ್ ಆಂಗಲ್, ಹೌದಾ? ಇದು 90 ಡಿಗ್ರಿ ಅಂತ ತಗೊಂತೀವಿ. ದೆನ್ ದ ಎಕ್ಸೆಂಟ್ರಿಸಿಟಿ ಆಫ್ ದ ಎಲಿಪ್ಸ್ ಈಸ್ ಅಂತ ಹೇಳಿದ್ದಾರೆ. ನೋಡಿ ಇನ್ನು ಆಕ್ಚುಲಿ 90 ಡಿಗ್ರಿ ಆಯ್ತು ಅಂದ್ರೆ ಇದು ಐಸಾಸೆಲೆಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ, ಇವೆರಡಂತೂ ಸೇಮ್ ಆಗ್ಲೇಬೇಕು. ಹಾಗೆ 90 ಡಿಗ್ರಿ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಈ ಆಂಗಲ್ ಏನಾಗಿರುತ್ತೆ ಅಂದ್ರೆ 45 ಡಿಗ್ರಿ, ಇದನ್ನು 45 ಡಿಗ್ರಿ, ಹೌದಾ? ಇದನ್ನ ಮೈನಸ್ AE, 0 tan 45 ನ ಸ್ಲೋಪ್ ಅನ್ಕೊಂಡ್ಬಿಟ್ವಿ ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ಅಂದ್ರೆ ಈಗ ನಾವು ಸ್ಲೋಪ್ ಆಫ್ F dash B is equal to y2 minus y1 ಅಂದ್ರೆ B minus 0 by 0 plus AE, ಹೌದಾ? ಅಂದ್ರೆ tan 45 ಡಿಗ್ರಿ is equal to B by AE ಬರುತ್ತೆ. tan 45 ಅಂದ್ರೆ 1 ಅಲ್ಲ, E is equal to B by A ಬಂತು, ಹೌದಾ? ಅದರಲ್ಲಿ E ಸ್ಕ್ವೇರ್ ನ B ಸ್ಕ್ವೇರ್ ಬೈ A ಸ್ಕ್ವೇರ್ ಬರೀಬೋದಲ್ಲ. ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ ಅಷ್ಟೇ. ವಿ ನೋ ದಟ್ E is equal to root of 1 minus B square by A square ಅಥವಾ root of 1 minus E square ಬರೀಬೋದಾ? ಇದನ್ನೀಗ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದ್ರೆ E square is equal to 1 minus E square ಬಂತು. E square ನ LHS ತಗೊಂತೀನಿ, E square plus E square is equal to 1, 2E square is equal to 1 ಅಥವಾ E square is equal to 1 by 2. ಒಂದು ಆನ್ಸರ್ E equal to 1 by root 2 ಬರುತ್ತೆ, ಅಂದ್ರೆ ಆಪ್ಷನ್ ಬಿ ಬರ್ತಾ ಇದೆ ಅಷ್ಟೇ, ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡುವಂಥದ್ದು ಎಷ್ಟೊಂದು ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಡ್ತಾ ಇದ್ರು, ಅವಾಗ 60 ಡಿಗ್ರಿ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ, ಹೌದಾ? ಹಾಗೆ ಈ ಐಡಿಯಾ ಎಲ್ಲ ಗೊತ್ತಿತ್ತು ಅಂದ್ರೆ ಸ್ಲೋಪ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡೋಂಥ ಪ್ರಾಬ್ಲಮ್, ಹೌದಾ? ನೆಕ್ಸ್ಟ್ ನೋಡಿ 55. A tangent is drawn at some point P of the ellipse is intersecting the two coordinate axes at point A and B, then minimum area of the triangle OAB ಅಂತ ಹೇಳಿದ್ದಾರೆ. ನೋಡಿ ಇದಕ್ಕೂ ಮಾಡ್ಕೋಬಹುದು. ನೋಡಿ ಎಲಿಪ್ಸ್ ಈ ತರ ಇದೆ ಅನ್ಕೊಳ್ಳಿ, tangent at P, ಹೌದಾ? intersecting to the coordinate axis at the point A and B ಅಂತ ಹೇಳಿದ್ದಾರೆ. ಇದನ್ನ A,
ಇದನ್ನ ಬಿ ಅಂತ ಹೇಳ್ತೀನಿ, ಇದು ಪಿ. ಪಿನ ನಾವೇನಾದ್ರು ಎ ಕಾಸ್ ಥೀಟಾ ಬಿ ಸೈನ್ ಥೀಟಾ ಅಂತ ಹೇಳಿದ್ವಿ ಅಂದ್ರೆ ಎ ಏನಾಗಿರುತ್ತೆ, ಎ ಬೈ ಕಾಸ್ ಥೀಟಾ 0, ಬಿ ಅಂದ್ರೆ 0, ಬಿ ಬೈ ಸೈನ್ ಥೀಟಾ. ಹೌದಾ? ದೆನ್ ಏರಿಯಾ ಆಫ್ ಏನಂತ ಹೇಳಿರೋದು ಓ ಎ ಬಿ. ಇದ್ರದ್ದು ಏರಿಯಾ ಮಿನಿಮಮ್ ಇರ್ಬೇಕು ತಾನೆ. ಫಸ್ಟ್ ಏರಿಯಾ ಬರ್ಕೊಂಡ್ಬಿಡ್ತೀವಿ ನೋಡಿ ನಾವು. ಏರಿಯಾ ಆಫ್ ಟ್ರಯಾಂಗಲ್ ಓ ಎ ಬಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದ್ರೆ ಓ ಎ, ಹೈಟ್ ಅಂದ್ರೆ ಓ ಬಿ ಬರೀಬೋದಲ್ಲ. ಅಂದ್ರೆ ಹಾಫ್ ಇಂಟು ಓ ಎ ಅಂದ್ರೆ ಎ ಬೈ ಕಾಸ್ ಥೀಟಾ, ಇದು ಬಿ ಬೈ ಸೈನ್ ಥೀಟಾ. ಅಂದ್ರೆ ಇದು ಎ ಬಿ ಬೈ 2 ಸೈನ್ ಥೀಟಾ ಕಾಸ್ ಥೀಟಾ ಅಂದ್ರೆ ಸೈನ್ 2 ಥೀಟಾ ಬರೀಬೋದಲ್ಲ. ಅಂದ್ರೆ ಎ ಬಿ ಬೈ ಸೈನ್ 2 ಥೀಟಾ ಬಂತು. ಏರಿಯಾ ಈಸ್ ಮಿನಿಮಮ್ ಅಂತ ಹೇಳಿದ್ರು ಅಂದ್ರೆ ಏರಿಯಾನ ಮಿನಿಮಮ್ ಅಂತ ಹೇಳಿದ್ರು ಅಂದ್ರೆ ಡಿನಾಮಿನೇಟರ್ ಮ್ಯಾಕ್ಸಿಮಮ್ ಆಗ್ಬೇಕಲ್ಲ, ಅದಕ್ಕೆ ಎ ಬಿ ಬೈ 1. ಯಾಕಂದ್ರೆ ಇಲ್ಲಿ ಏರಿಯಾ ಮಿನಿಮಮ್ ಆಗಬೇಕು ಅಂದ್ರೆ ಸೈನ್ 2 ಥೀಟಾ ಈಸ್ ಮ್ಯಾಕ್ಸಿಮಮ್ ಆಗಬೇಕು. ಅಂದ್ರೆ ಆನ್ಸರು ಎ ಬಿ ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಎ ಬರ್ತದೆ. ಈಸಿನಾ? ನೆಕ್ಸ್ಟ್ ನೋಡಿ 56. The line passing through the extremity A of the major axis and extremity B of the minor axis of the ellipse ಅಂತ ಹೇಳಿದರೆ meets it auxiliary circle at the point M, then the area of the triangle with vertices A, M and the origin O is ಅಂತ ಹೇಳಿದ್ದಾರೆ. ಫಸ್ಟ್ ನೋಡ್ಕೊಳ್ಳಿ ಡಯಾಗ್ರಾಮ್ ಹೇಗೆ ಬರುತ್ತೆ ಅಂತ ಹೇಳಿ. ಫಸ್ಟ್ ಎಲಿಪ್ಸ್ ಕೊಟ್ಟಿದ್ದಾರೆ ಒಂದು ಈ ತರ. ellipse. The line passes to the extremity A of the major axis, ಅಂದ್ರೆ ಇದು A, and extremity B of the minor axis of the ellipse ಅಂತ ಹೇಳಿದ್ದಾರೆ. x square plus 9y square equal to 9 ಕೊಟ್ಟಿದ್ದಾರೆ. meets its auxiliary circle at the point M ಅಂತ ಹೇಳಿದ್ದಾರೆ. ನೋಡಿ auxiliary circle ಅಂದ್ರೆ ಏನಂತ ಹೇಳಿದ್ವಿ, ಸರ್ಕಲ್ ವಿತ್ ಮೇಜರ್ ಆಕ್ಸಿಸ್ ಆಸ್ ಡಯಾಮೀಟರ್ ಇರಬೇಕು. ಹೌದಾ? ಇದನ್ನ ಡಯಾಮೀಟರ್ ಅನ್ಕೊಂಡ್ಬಿಟ್ಟು, ಹೌದಾ, ಇದನ್ನ ಡಯಾಮೀಟರ್ ಅನ್ಕೊಂಡ್ಬಿಟ್ಟು ಒಂದು ಸರ್ಕಲ್ ನ ಡ್ರಾ ಮಾಡಬೇಕು. ಹೌದಾ? ಈ ತರ ಈಗ ಸರ್ಕಲ್ ಬರುತ್ತೆ ಅನ್ಕೊಳ್ಳಿ. ಹೌದಾ? ಈಗ ಲೈನ್ ಎ ಮತ್ತೆ ಬಿ ಇಂದ ಒಂದು ಲೈನ್ ಬರುತ್ತೆ ಈ ತರ. ಹೌದಾ? ಇದು ಯಾವ ಪಾಯಿಂಟ್ ಹತ್ರ, ಎಂ ಹತ್ರ ಮೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಎಂ ಇದು. ಹೌದಾ? ದೆನ್ the area of the triangle with vertices A, M, O, A, M and O. ನೋಡ್ರಿ ಇದ್ರದ್ದು ಏರಿಯಾ ಕೇಳಿದಾರೆ ಅಷ್ಟೇ. ಹೌದಾ? ನೋಡಿ ಇಲ್ಲಿ ಏನೇನ್ ಮಾಡ್ಕೊಂತೀವಿ ಅಂತ ಹೇಳಿ, ಬೇಸ್ ಅಂತೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓ ಎ ಬೇಸ್ ಆಗ್ಬಿಡುತ್ತೆ. ಹೈಟ್ ಒಂದು ಕಂಡುಹಿಡಿಬೇಕು ನಾವು. ಹೌದಾ? ಹೈಟ್ ಅಂದ್ರೆ ಇದು ಬರ್ಬೇಕಲ್ಲ, ಇದು ಆಕ್ಚುಲಿ ಹೈಟ್ ಆಗುತ್ತೆ. ಬೇಸ್ ಇಂಟು ಹೈಟ್ ಮಾಡ್ಕೊಂಡು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಕೊಂಡ್ವಿ ಅಂದ್ರೆ ಏರಿಯಾ ಬರುತ್ತೆ. ಹೌದಾ? ಫಸ್ಟ್ ಇದ್ರದ್ದು ಎಲಿಪ್ಸ್ ಇಂದು ಈಕ್ವೇಶನ್ ಏನ್ ಕೊಟ್ಟಿರೋದು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಇದನ್ನ ಡಿವೈಡಿಂಗ್ ಬೈ 9 ಮಾಡಿದೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ 9 ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಹಾಗಾದ್ರೆ ಎ ಸ್ಕ್ವೇರ್ ಇರೋದಾಗಲ್ಲಿ 9 ಇದೆ ಅಂದ್ರೆ ಎ 3 ಆಗುತ್ತೆ. ಬಿ ಸ್ಕ್ವೇರ್ ಇರೋದಾಗಲ್ಲಿ 1 ಇದೆ ಅಂದ್ರೆ ಬಿ 1 ಆಗುತ್ತೆ. ಅಂದ್ರೆ ಇದು 3,0, ಇದು 0,1. ನೋಡಿ ಎಂ ಗೊತ್ತಿಲ್ಲ. ಮತ್ ನೋಡಿ ಆಕ್ಸಿಲರಿ ಸರ್ಕಲ್ ಇಂದ ಈಕ್ವೇಶನ್ ಏನ್ ಬರಿತಿದ್ವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಅಂದ್ರೆ ಇದ್ರದ್ದು ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಎ ಅಂದ್ರೆ 3 ತಾನೆ 9. ಹೌದಾ? ನೋಡಿ ಇದನ್ನ 1 ಅಂತ ತಗೊಂಡಿರ್ತೀನಿ.
ನೋಡಿ ನಾವು ಈಕ್ವೇಶನ್ ಆಫ್ ಎ ಬಿ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ಫಾರ್ಮುಲಾ y minus y1 by y2 minus y1 is equal to x minus x1 by x2 minus x1. ಹೌದಾ? ಅಂದ್ರೆ y ಮೈನಸ್ ಇದನ್ನು y1 ಅನ್ಕೊಂಡೆ ಅಂದ್ರೆ 0 ಬೈ y2 ಮೈನಸ್ y1 ಅಂದ್ರೆ 1 ಮೈನಸ್ 0. ಹೌದಾ? ಯಾಕಂದ್ರೆ b ಅಂದ್ರೆ 0,1 ಇದೆ, ಇಸ್ ಈಕ್ವಲ್ ಟು x ಮೈನಸ್ x1 ಅಂದ್ರೆ x ಮೈನಸ್ 3 ಬೈ x2 ಮೈನಸ್ x1 ಅಂದ್ರೆ 0 ಮೈನಸ್ 3. ನೋಡಿ ಈಕ್ವೇಶನ್ ಏನಾದ್ರು ಕಂಡುಹಿಡ್ಕೊಂಡ್ವಿ ಅಂದ್ರೆ ಈ ಲೈನ್ ಇಂದ ಈಕ್ವೇಶನ್ ಮತ್ತೆ ಆಕ್ಸಿಲರಿ ಸರ್ಕಲ್ ಈಕ್ವೇಶನ್ ಸಿಂಪ್ಲಿಫೈ ಮಾಡಿದ್ರೆ m ಬಂದ್ಬಿಡುತ್ತೆ. ಪಾಯಿಂಟ್ ಗೊತ್ತಾಯ್ತು ಅಂದ್ರೆ ನಾವು ಈಸಿಯಾಗಿ ಏರಿಯಾ ಫೈಂಡ್ ಔಟ್ ಮಾಡಬಹುದು. ನೋಡಿ ಇದೇನ್ ಬರ್ಬೋದು, y by 1 is equal to x minus 3 by minus 3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ minus 3y is equal to x minus 3 ಅಥವಾ x plus 3y minus 3 equal to 0. ಇಷ್ಟು ಬರುತ್ತಲ್ಲ. ಅಥವಾ ನೋಡಿ ಇಲ್ಲಿ ಈ ಕಂಪ್ಲೀಟ್ ಪಾಯಿಂಟ್ ಕಂಡುಹಿಡಿಬಹುದು, ಅಥವಾ ಇಲ್ಲಿ y ಅಷ್ಟೇ ಕಂಡುಹಿಡ್ಕೊಂಡೆ ಅನ್ಕೊಳ್ಳಿ, ಅವಾಗ ಹೈಟೇ ಏನಾಗ್ಬಿಡುತ್ತೆ y ಆಗ್ಬಿಡುತ್ತೆ. ಹೌದಾ? y1 ಕಂಡುಹಿಡ್ಕೊಂಡ್ರೆ ಸಾಕು, ಯಾಕಂದ್ರೆ ಓ ಎ ಅಂತ ಹೇಳಿದ್ರೆ 3 ಬಂದ್ಬಿಡುತ್ತೆ. ಹೌದಾ? ಹೈಟ್ ಒಂದನ್ನ y ಅನ್ಕೋಬಹುದು, ಅದಕ್ಕೆ y ಕಂಡುಹಿಡ್ಕೋಬೇಕು. ಹಾಗೆ ನೋಡಿ ಇದ್ರಲ್ಲಿ y ಕಂಡುಹಿಡಿಬೇಕು ಅಂದ್ರೆ x ಕಂಡುಹಿಡ್ಕೊಂತೀನಿ ಫಸ್ಟ್. x is equal to 3 minus 3y. ಇದು 2 ಅನ್ಕೊಂಡೆ ಅಂದ್ರೆ ಫ್ರಮ್ 1 and 2, 1 ಅಲ್ಲಿ ಏನಿರೋದು x square plus y square equal to 9. x ಬದಲು ಏನ್ ಬರೀತೀನಿ 3 minus 3y whole square plus y square equal to 9. ಇದನ್ನು ಸಿಂಪ್ಲಿಫೈ ಮಾಡ್ಬೇಕಷ್ಟೇ. 3 ಸ್ಕ್ವೇರ್ ಅಂದ್ರೆ 9 plus 9y square minus 2 3s are 6, 6 3s are 18y plus y square equal to 9. ನೋಡಿ 9 9 ಕ್ಯಾನ್ಸಲ್ ಆಯ್ತು. 9y square plus y square ಅಂದ್ರೆ 10y square minus 18y equal to 0. ಎರಡರಲ್ಲಿ y ಕಾಮನ್ ತಗೊಂಡೆ ಅಂದ್ರೆ 10y minus 18 equal to 0. ಅಂದ್ರೆ y equal to 0 or y is equal to 18 by 10. ಅಂದ್ರೆ y equal to 0 or y is equal to 9 by 5 ಬರೀಬೋದಲ್ಲ. ಅಂದ್ರೆ ನೋಡಿ ಈ ಹೈಟ್ ಏನಾಗ್ಬಿಡುತ್ತೆ ಅಂದ್ರೆ 9 by 5 ಆಗುತ್ತೆ. ಹೌದಾ? ನೋಡಿ ಇನ್ನೊಂದು 0 ಎಲ್ಲಿದೆ ಅಂದ್ರೆ ಇಲ್ಲಿದೆ. ಹೌದಾ? ಈ ಪಾಯಿಂಟ್ ನಾವೆಲ್ಲೂ ಯೂಸ್ ಮಾಡಲ್ಲ, ಯಾಕಂದ್ರೆ y ಈಕ್ವಲ್ 0 ಅಥವಾ ಇನ್ನೊಂದು ಏನ್ ಬಂತು ನಮಗೆ ಇಲ್ಲಿ 9 by 5. ಹೌದಾ? ಹಾಗಾದ್ರೆ ಏರಿಯಾನ ಈಗ ಡೈರೆಕ್ಟ್ ಆಗಿ ಬರೀಬಹುದು ನೋಡಿ. therefore ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದ್ರೆ ಓ ಎ ತಗೊಂಡಿದ್ವಿ, ಹೈಟ್ ಅಂತ ಹೇಳಿದ್ರೆ 9 by 5. ಹೌದಾ? ಓ ಎ ಇಂಟು ವೈ ಬರೀಬಹುದು, ಹಾಫ್ ಇಂಟು ಬೇಸ್ ಅಂದ್ರೆ ಎ ತಾನೇ, ಅದು ಎ ಇಂಟು 9 by 5. ಎ ಅಂದ್ರೆ ಎಷ್ಟು ಬಂದಿದೆ 3 ಅಲ್ಲ, ಹಾಫ್ ಇಂಟು 3 ಇಂಟು 9 by 5. 9 3s are 27 by 10 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ನೋಡಿ ಪ್ಯಾಸೇಜ್ ಇದೆ. Tangents are drawn from the point 3,4 to the ellipse ಅಂತ ಹೇಳಿದ್ದಾರೆ. x square by 9 plus y square by 4 equal to 1 touches the ellipse at a and b. ಹೌದಾ? the coordinates of a and b ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ ಇಲ್ಲಿ ಏನಂತ ಹೇಳಿದ್ರು ಅಂದ್ರೆ tangents are drawn from the point. ಈ ತರ ಎಲಿಪ್ಸ್ ಇದೆ ಅನ್ಕೊಂತೀನಿ. x square by 9 plus y square by 4 equal to 1. Tangents are drawn from the point 3,4. 3,4 ಹೀಗೋ ಇದೆ ಅನ್ಕೊಂಡೆ ಅಂದ್ರೆ ಒಂದು ಈ ತರ ಬರೀಬಹುದು, ಇನ್ನೊಂದು ಹೀಗೋ ಬರ್ಕೊಂಡಿರ್ತೀವಿ ಅನ್ಕೊಳ್ಳಿ ಟ್ಯಾಂಜೆಂಟ್ ನ. ಈ ಪಾಯಿಂಟ್ ಪಿ ಇದು. ಹೌದಾ? ಟಚಸ್ ದ ಎಲಿಪ್ಸ್ ಅಟ್ ಎ ಅಂಡ್ ಬಿ ಅಂತ ಹೇಳಿದ್ದಾರೆ.
ಹೌದಾ? ಹಾಗಾದ್ರೆ ನೋಡಿ, ಎ ಮತ್ತೆ ಬಿ ಕಂಡುಹಿಡಿಬೇಕು ಅಂದ್ರೆ ಹೇಗೆ ಮಾಡ್ಕೊಂತೀವಿ ಅಂದ್ರೆ ಇದನ್ನ ತಗೊಂತೀನಿ ನೋಡಿ. ಇದು ಈಕ್ವೇಶನ್ ಏನಾದ್ರು ಕಂಡುಹಿಡ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಎಲಿಪ್ಸ್ ಮತ್ತೆ ಈ ಈಕ್ವೇಶನ್ ಎರಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತಾನೆ. ಇದು ಆಕ್ಚುಲಿ ಏನು ಅಂತ ಹೇಳಿದ್ರು, ಇದು ಕಾರ್ಡ್ ಆಫ್ ಕಾಂಟ್ಯಾಕ್ಟ್ ಅಲ್ಲ ನೋಡಿ. ಹಾಗಾದ್ರೆ ಇದು ಈಕ್ವೇಶನ್ ಏನ್ ಬರಿತಾ ಇದ್ವಿ ಅಂದ್ರೆ ಟಿ ಈಕ್ವಲ್ ಟು 0 ಬರಿತಿದ್ವಿ. ಹೌದಾ? ಈಕ್ವೇಶನ್ ಆಫ್ ಕಾರ್ಡ್ ಆಫ್ ಕಾಂಟ್ಯಾಕ್ಟ್ ಗೊತ್ತಿರ್ಬೇಕು. ಟಿ ಈಕ್ವಲ್ ಟು 0. ಟಿ ಅಂತ ಹೇಳಿದ್ರೆ ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ ಅಂತಾನೆ. ಅಂದ್ರೆ ಅಲ್ಲಿ 3x/9 ಪ್ಲಸ್ y ಸ್ಕ್ವೇರ್ ಬೈ y1 ಅಂದ್ರೆ 4y/4 ಈಕ್ವಲ್ ಟು 1. ಹೌದಾ? ಹಾಗಾದ್ರೆ ಇದು x/3 ಪ್ಲಸ್ y ಈಕ್ವಲ್ ಟು 1. ಹೌದಾ? ನೋಡಿ, ಇವೆರಡನ್ನು ಈಕ್ವೇಶನ್ ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ ನಮಗೆ ಎ ಅಂಡ್ ಬಿ ಬಂದ್ಬಿಡುತ್ತೆ. ಹೌದಾ? ಹಾ ನೋಡಿ, ಫ್ರಮ್ 2 ಏನ್ ಬರಿಬಹುದು? ಫ್ರಮ್ 2 y is equal to 1 minus x/3. ಹೌದಾ? ಹಾ ನೋಡಿ, ಫ್ರಮ್ 1 x ಸ್ಕ್ವೇರ್ ಬೈ 9 ಪ್ಲಸ್ y ಬದಲು ಏನ್ ಬರೀತೀನಿ 1 ಮೈನಸ್ x/3 ಹೋಲ್ ಸ್ಕ್ವೇರ್ ಬೈ 4 ಈಕ್ವಲ್ ಟು 1. ಇದು ಸಿಂಪ್ಲಿಫೈ ಮಾಡ್ಕೊಳ್ಳಿ, x ಬಂದ್ಬಿಡುತ್ತೆ. That implies x square by 9 plus ಇದನ್ನ 1 plus x square by 9 minus 2x/3 whole by 4 is equal to 1. ಹೌದಾ? ಇದು ಸಿಂಪ್ಲಿಫೈ ಮಾಡೋಕೆ ಟ್ರೈ ಮಾಡ್ಬೇಕಷ್ಟೇ. ನೋಡಿ, LCM ತಗೊಂಡು ಟ್ರೈ ಮಾಡ್ತಾ ಹೋಗ್ಬೋದು, ಅಥವಾ ಆನ್ಸರ್ ಟು ಕ್ವಶನ್ ಟ್ರೈ ಮಾಡ್ಬೋದು. ನೋಡಿ, ಪಾಯಿಂಟ್ ಈ ತರ ಕೊಟ್ಟಿದ್ದಾರೆ, 3,0 ಅಂಡ್ 0,2 ಈ ತರ ಎಲ್ಲ ಇದೆ ತಾನೆ. ಹೌದಾ? ಡೈರೆಕ್ಟ್ ಟ್ರೈ ಮಾಡಿ. ಮಲ್ಟಿಪ್ಲೈ ಬೈ 36 ಏನಾದ್ರು ಮಾಡ್ಕೊಂಡೆ ಅಂದ್ರೆ 4x ಸ್ಕ್ವೇರ್ ಪ್ಲಸ್ 4 1s 4 9s ತಾನೆ. 9 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 9 ಮೈನಸ್ 2x/3 ಇಸ್ ಈಕ್ವಲ್ ಟು 36 ಬರುತ್ತೆ. 4x ಸ್ಕ್ವೇರ್ ಪ್ಲಸ್ 9 ಇಂದ ಮಲ್ಟಿಪ್ಲೈ ಮಾಡಿದ್ರೆ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 1s 3 3s ಅಂದ್ರೆ 6x ಇಸ್ ಈಕ್ವಲ್ ಟು 36. 4x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 5x ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಮೈನಸ್ 36 ಈಕ್ವಲ್ ಟು 0. ಅಂದ್ರೆ 5x ಸ್ಕ್ವೇರ್ ಮೈನಸ್ 6x ಮೈನಸ್ 27 ಈಕ್ವಲ್ ಟು 0. ಇಷ್ಟು ಬರುತ್ತಲ್ಲ. ಅದು ಫಾರ್ಮುಲಾ ಏನಾದ್ರು ಯೂಸ್ ಮಾಡಿದ್ರೆ x ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ 6 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ 36 ಮೈನಸ್ 4ac ಅಂದ್ರೆ ಪ್ಲಸ್ 5 4s 20 ಇಂಟು 27/10. 6 plus or minus square root of 36 plus 27 into 20 ಅಂದ್ರೆ 540 ಅಲ್ಲ, divided by 10 ಇದೆ. x is equal to 6 plus or minus 576. root of 576 ಅಂದ್ರೆ ನಮಗೆ ಗೊತ್ತಿದೆ. root of 576 ಅಂದ್ರೆ 24 ಬರುತ್ತಲ್ಲ by 10, ಅಥವಾ 24 plus 6 ಅಂದ್ರೆ 30/10 or 6 minus 24 ಅಂದ್ರೆ minus 18/10 ಅಂದ್ರೆ x is equal to 3 or minus 9/5 ಬರುತ್ತೆ. ಹೌದಾ? ಅಂದ್ರೆ ಆಪ್ಷನ್ ಡಿ ಬರುತ್ತೆ ಇದಕ್ಕೆ ಆನ್ಸರ್. ನೋಡಿ, x ಗೆ 3 or minus 9/5 DL ಮಾತ್ರ ಇರೋದು. ಹೌದಾ? therefore ಇಲ್ಲಿ ಏನ್ ಬರೀಬಹುದು ಅಂದ್ರೆ a is equal to 3, 0, b is equal to minus
9/5, 0 ಇಷ್ಟು ಬರುತ್ತೆ. ನೆಕ್ಸ್ಟ್ ನೋಡಿ, ದ ಆರ್ಥೋ ಸೆಂಟರ್ ಆಫ್ ದ ಟ್ರಯಾಂಗಲ್ ಪಿ ಎ ಬಿ ಈಸ್ ಅಂತ ಹೇಳಿದ್ದಾರೆ. ಹೌದಾ, ಎ ಗೊತ್ತಿದೆ, ಬಿ ಗೊತ್ತಿದೆ, ಪಿ ಏನ್ ಕೊಟ್ಟಿರೋದು 3,4. ಹೌದಾ, ಅದರದ್ದು ಆರ್ಥೋ ಸೆಂಟರ್ ಕೇಳಿದಾರೆ ಅಷ್ಟೇ. ಅಂದ್ರೆ 58 ಈ ತರ ಮಾಡ್ಕೋಬೇಕು ನೋಡಿ. ಪಿ ಏನ್ ಕೊಟ್ಟಿರೋದು 3,4 ಇದೆ ಪಿ. ಎ ಜಸ್ಟ್ ಏನ್ ಬಂದ್ಕೊಂಡ್ವಿ 3,0. ಬಿ ಅಂತ ಹೇಳಿದ್ರೆ -9/5, 8/5. ಸಾರಿ, ಇದು 8/5 ಅಲ್ಲ, ಆಪ್ಷನ್ ಡಿ ನೋಡಿ. ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆರ್ಥೋ ಸೆಂಟರ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಷ್ಟೇ. ಹೌದಾ, ನೋಡಿ ಆರ್ಥೋ ಸೆಂಟರ್ ಅಂತ ಹೇಳಿದ್ರೆ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಆಲ್ಟಿಟ್ಯೂಡ್. ಹೌದಾ, ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಆಲ್ಟಿಟ್ಯೂಡ್. ನೋಡಿ, ಎರಡು ಆಲ್ಟಿಟ್ಯೂಡ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡೇ ಮಾಡ್ಬೇಕು, ಬೇರೆ ಮೆಥಡ್ ಅಂತೂ ಬರಲ್ಲ. ಅಂದ್ರೆ ಆಲ್ಟಿಟ್ಯೂಡ್ ಅಂತ ಹೇಳಿದ್ರೆ ನೋಡಿ, ಪಿ ಎಕ್ಸ್ ನ ಆಲ್ಟಿಟ್ಯೂಡ್ ಅನ್ಕೊಂಡ್ವಿ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್ ಇರಬೇಕು. ಹೌದಾ, ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂಡ್ ಪಾಸಿಂಗ್ ಟು ದ ಪಾಯಿಂಟ್ ಪಿ ಅಲ್ಲ. ಹಾಗೆ ನೋಡಿ, ಈಕ್ವೇಶನ್ ಆಫ್ ಪಿ ಎಕ್ಸ್ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಸ್ಲೋಪ್ ಆಫ್ ಎ ಬಿ ಕಂಡುಹಿಡಿತೀನಿ. ಸ್ಲೋಪ್ ಆಫ್ ಎ ಬಿ ಅಂದ್ರೆ y2 ಮೈನಸ್ y1, 8/5 ಮೈನಸ್ 0/x2 ಮೈನಸ್ x1 ಅಂದ್ರೆ -9/5 ಮೈನಸ್ 3 ಅಂದ್ರೆ 8/5 ಡಿವೈಡೆಡ್ ಬೈ -9 ಮೈನಸ್ 15/5. 5 ಕ್ಯಾನ್ಸಲ್ ಆಗಿ 8/-24 ಅಂದ್ರೆ ಇದೆಷ್ಟು ಬರುತ್ತೆ -1/3. ಹಾಗಾದ್ರೆ ಸ್ಲೋಪ್ ಆಫ್ ಪಿ ಎಕ್ಸ್ ಏನ್ ಬರೀಬಹುದು 3 ಆಗುತ್ತೆ. ಹೌದಾ, ದಟ್ ಇಂಪ್ಲೈಸ್ ಡೈರೆಕ್ಟ್ ಆಗಿ ಬರೀಬಹುದಲ್ಲ. ಈಕ್ವೇಶನ್ ಆಫ್ ಪಿ ಎಕ್ಸ್ ಈಸ್, ಇಲ್ಲೇನು ಇಲ್ಲ ಅಂದ್ರೆ 1 ಇರುತ್ತಲ್ಲ. ಹಾಗಾದ್ರೆ 3x ಮೈನಸ್ y ಇಸ್ ಈಕ್ವಲ್ ಟು 0.3,4 ಅಲ್ಲ, ಅಂದ್ರೆ 9 - 4 ಇದೆಷ್ಟು ಬರ್ತಾ ಇದೆ 3x ಮೈನಸ್ y ಇಸ್ ಈಕ್ವಲ್ ಟು 5 ಬಂತು. ಹೌದಾ, ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಯಾವ್ದಾದ್ರು ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಚೆಕ್ ಮಾಡಿ, ಯಾಕಂದ್ರೆ ಇದ್ರ ಮೇಲೆ ಬರ್ಬೇಕು ತಾನೆ. ಅಕಸ್ಮಾತ್ ಏನ ಎರಡೆರಡು ಆಪ್ಷನ್ ಸ್ಯಾಟಿಸ್ಫೈ ಆಗ್ತಿತ್ತು ಅಂದ್ರೆ ಇನ್ನೊಂದು ಆಲ್ಟಿಟ್ಯೂಡ್ ನು ಕಂಡುಹಿಡಿಬೇಕು. ಹೌದಾ, ಇನ್ನೊಂದು ಆಲ್ಟಿಟ್ಯೂಡ್ ಕಂಡುಹಿಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರು ಬರುತ್ತೆ. ಹಾಗಾದ್ರೆ 3x ಮೈನಸ್ 5ಗೆ ಫಸ್ಟ್ 4 ಟ್ರೈ ಮಾಡಿ ಬರ್ತದೆ ಆಪ್ಷನ್. ಫಸ್ಟ್ 5,8/7 ಇದೆ, ಯಾವ ಸ್ಯಾಟಿಸ್ಫೈ ಆಗುತ್ತೆ ಚೆಕ್ ಮಾಡೋದು. ಆಪ್ಷನ್ ಎ ಏನ್ ಮಾಡ್ಕೋಬಹುದು 5,8/7 ಇದೆ. ಅಂದ್ರೆ 5 3 15 ಮೈನಸ್ 8/7 ಅಂದ್ರೆ ಇದಂತೂ 5 ಬರಲ್ಲ, ಅದಕ್ಕೆ ಆಪ್ಷನ್ ಎ ಅಂತೂ ಅಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ 7/5, 25/8 ಇದೆ. ಅಂದ್ರೆ 7 3 21/5 ಮೈನಸ್ 25/8 ನೋಡಿ, ಇದನ್ನು 5 ಬರಲ್ಲ, ಇದು ಬರಲ್ಲ. ಆಪ್ಷನ್ ಸಿ 11/5, 8/5 ಇದೆ. 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 33/5 ಮೈನಸ್ 8/5 ಅಂದ್ರೆ 33 ಮೈನಸ್ 8 ಅಂದ್ರೆ 25/5 ಅದು 5 ಬರುತ್ತೆ, ಇದು ಬರ್ಬೋದು. ಆಪ್ಷನ್ ಡಿ ನೋಡಿ 8/25, 7/5 ಇದೆ. ಅಂದ್ರೆ 8 3 24/25 ಮೈನಸ್ 7/5. ಹೌದಾ, ಇದನ್ನು 5 ಅಂತೂ ಬರಲ್ಲ, ಅದಕ್ಕೆ ಆಪ್ಷನ್ ಡಿ ಇಲ್ಲ, ಅಂದ್ರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ, ನೋಡಿ ಕಂಪ್ಲೀಟ್ ಮಾಡ್ಕೋಬೇಕಂತ ಏನೂ ಇಲ್ಲ. ಇಲ್ಲಿ ಆರ್ಥೋ ಸೆಂಟರ್ ಅಂದ್ರೆ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ದ ಆಲ್ಟಿಟ್ಯೂಡ್ ತಾನೆ, ಅಂದ್ರೆ ಆರ್ಥೋ ಸೆಂಟರ್ ಆಲ್ಟಿಟ್ಯೂಡ್ ಮೇಲೆ ಬರಲೇಬೇಕು. ಹೌದಾ, ಅದಕ್ಕೆ ಇಲ್ಲಿ
ಒಂದು ಈಕ್ವೇಶನ್ ಆಫ್ ಆಲ್ಟಿಟ್ಯೂಡ್ ಕಂಡು ಹಿಡ್ಕೊಂಡ್ವಿ, ಅಲ್ಲಿ ಕೊಟ್ಟಿರೋ 4 ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿದೆ, ಹೌದಾ, ಆನ್ಸರ್ ಅಲ್ಲಿರೋ ಅದ್ರಲ್ಲಿ ಒಂದೇ ಒಂದು ಪಾಯಿಂಟ್ ಸ್ಯಾಟಿಸ್ಫೈ ಆಗ್ತಿದೆ, ಅದಕ್ಕೆ ಆನ್ಸರ್. ಏನಾದ್ರು ಎರಡೆರಡು ಪಾಯಿಂಟ್ ಸ್ಯಾಟಿಸ್ಫೈ ಆಗಿತ್ತು ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಿತ್ತು ಅಂದ್ರೆ ಇನ್ನೊಂದು ಆಲ್ಟಿಟ್ಯೂಡ್ ಕಂಡುಹಿಡಬೇಕಿತ್ತು. ಈಗ ಬಿ ವೈನು ಒಂದು ಆಲ್ಟಿಟ್ಯೂಡ್ ಅನ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಎರಡು ಈಕ್ವೇಶನ್ ನ ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ ಇದೇನ್ ಬರುತ್ತೆ ನಮಗಿದು ಆರ್ಥೋ ಸೆಂಟರ್ ಆಗಿರುತ್ತೆ. ಆಯ್ತಲ್ಲ, ಅಂದ್ರೆ ಒಂದೇ ಒಂದು ಸ್ಯಾಟಿಸ್ಫೈ ಆಗ್ತಿದೆ, ಅದಕ್ಕೆ ಡೈರೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೋಡಿ, The 59. The equation of the locus of the point whose distance from the point P and the line AB are equal is ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ಈಗ ಲೈನ್ ಎ ಬಿ ಈ ತರ ಈಗ ಇದೆ, ಇದು ಎ, ಇದನ್ನ ಬಿ ಅನ್ಕೊಂತೀನಿ, ಇಲ್ಲೆಲ್ಲ ಪಾಯಿಂಟ್ ಪಿ ಅಂತ ಹೇಳಿದ್ದಾರೆ, ಹೌದಾ. ಪಿ ಅಂದ್ರೆ ಏನ್ ಕೊಟ್ಟಿರೋದು 3,4 ಅಲ್ಲ. The equation of the locus of the point whose distance from the point P and the line AB are equal, ಹೌದಾ. ಇಲ್ಲೆಲ್ಲ ಪಾಯಿಂಟ್ ಪಿ ಬರ್ಬೋದು, ಇದನ್ನ ಲೋಕಸ್ ತಗೊಂತೀನಿ, ಹೌದಾ. ಈ ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್ ಎರಡು ಏನಾಗಿರುತ್ತೆ ಅಂತ ಹೇಳ್ತಿದ್ದಾರೆ, ಸೇಮ್. ಲೋಕಸ್ ಏನಾದ್ರು ಸಿ ತಗೊಂಡಿದ್ದೆ ಅಂದ್ರೆ ಸಿ ಪಿ ಇಸ್ ಈಕ್ವಲ್ ಟು ಸಿ ಎಂ ಅಂತ ಹೇಳ್ತಿದ್ದಾರೆ, ಹೌದಾ. ಫಸ್ಟ್ ನೋಡಿ, ಹಾಗಾದ್ರೆ ಈಕ್ವೇಶನ್ ಆಫ್ ಎ ಬಿ ಕಂಡು ಹಿಡ್ಕೋಬೇಕು. ನೋಡಿ, ಎ ಅಂದ್ರೆ ಏನೇನು ಬಂದಿದೆ ಪಾಯಿಂಟ್, ಎ ಅಂದ್ರೆ 3,0, ಬಿ ಅಂತ ಹೇಳಿದ್ರೆ -9/5, 8/5. ಮತ್ತೊಂದು ಸ್ಲೋಪ್ ಆಫ್ ಎ ಬಿ ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ಸ್ಲೋಪ್ ಆಫ್ ಎ ಬಿ ಏನ್ ಬಂದಿದೆ -1/3. ಅದ ನೋಡಿ, ಈಕ್ವೇಶನ್ ಆಫ್ ಎ ಬಿ ಡೈರೆಕ್ಟ್ ಆಗಿ ಬರೀಬಹುದಲ್ಲ. ಈಕ್ವೇಶನ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ -1/3 ಅಂದ್ರೆ x plus 3y is equal to 3,0 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 3. ಹಾಗಾದ್ರೆ x plus 3y minus 3 equal to 0. ಅಥವಾ ಇಲ್ಲಿ ಈಕ್ವೇಶನ್ ಆಫ್ ಎ ಬಿ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಇಲ್ಲಿ, ಹೌದಾ. ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, x/3 plus y equal to 1 ಬಂದಿದೆ, ಹೌದಾ. ಅಥವಾ ಅದನ್ನೇ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ x plus 3y minus 3 equal to 0 ಬರುತ್ತೆ. ಈಗ ಇಲ್ಲಿ ಏನ್ ಕೊಟ್ಟಿರೋದು ಅಂದ್ರೆ ನಾವು ಸಿ ಪಿ ಇಸ್ ಈಕ್ವಲ್ ಟು ಸಿ ಎಂ ಕೊಟ್ಟಿದ್ದಾರೆ, ಹೌದಾ. ಸಿ ಪಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ x minus 3 ಹೋಲ್ ಸ್ಕ್ವೇರ್ ಪ್ಲಸ್ y minus 4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಎಂ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲ, ಅಂದ್ರೆ x ಪ್ಲಸ್ 3y minus 3 ಡಿವೈಡೆಡ್ ಬೈ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, ಹೌದಾ. ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದ್ರೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ x minus 3 ಹೋಲ್ ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್ ಪ್ಲಸ್ 9 minus 6x, y ಸ್ಕ್ವೇರ್ ಪ್ಲಸ್ 16 minus 8y is equal to x plus 3y minus 3 whole square by 9 plus 1 ಅಂದ್ರೆ 10, ಹೌದಾ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಟ್ರೈ ಮಾಡಬೇಕು, ಬರುತ್ತೆ. ಅಂದ್ರೆ ಇದು 10 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 6x ಮೈನಸ್ 8y ಪ್ಲಸ್ 25 ಅಲ್ಲ, ಈಸ್ ಈಕ್ವಲ್ ಇದು a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 2ab ಅಂದ್ರೆ 6xy ಪ್ಲಸ್ 2bc ಅಂದ್ರೆ ಮೈನಸ್ 3 2 6 6 3 18 ಅಲ್ಲ, 18y ಪ್ಲಸ್ 2ca ಅಂತ ಹೇಳಿದ್ರೆ ಮೈನಸ್ 6x ಬರುತ್ತೆ, ಹೌದಾ. ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಈಗ 10x ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಈ ಕಡೆ ಬಂತು ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್
ಪ್ಲಸ್ 10y² y² ಈ ಕಡೆ ಬಂತು ಅಂದ್ರೆ ಮೈನಸ್ 9y² ಮೈನಸ್ 60x ಇದು ಈ ಕಡೆ ಬಂತು ಅಂದ್ರೆ ಪ್ಲಸ್ 6x ಮೈನಸ್ 60x ಪ್ಲಸ್ 6x ಮೈನಸ್ 80y ಇದು ಈ ಕಡೆ ಬಂತು ಅಂದ್ರೆ ಪ್ಲಸ್ 18y ಪ್ಲಸ್ 250 ಇಲ್ಲಿ ಕಾನ್ಸ್ಟೆಂಟ್ 9 ಇದೆ ನೆಕ್ಸ್ಟ್ ಮೈನಸ್ 6xy ಈಕ್ವಲ್ ಟು 0 ಅದು ಎಷ್ಟು ಬರ್ಬೋದು 10x² ಮೈನಸ್ x² ಅಂದ್ರೆ 9x² ಮತ್ತು y² ಅಲ್ಲಿ ನೋಡಿ ಪ್ಲಸ್ y², ನೆಕ್ಸ್ಟ್ ಮೈನಸ್ 6xy, ನೆಕ್ಸ್ಟ್ x ಟರ್ಮ್ ಮೈನಸ್ 54x 80 ಮೈನಸ್ 80 ಪ್ಲಸ್ 18 ಅಂದ್ರೆ ಮೈನಸ್ 62y ಪ್ಲಸ್ 241 ಈಕ್ವಲ್ ಟು 0 ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ಈಸಿನಾ? ಆಯ್ತಲ್ಲ ಅದು. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 60. The ellipse E1 x² by 9 plus y² by 4 equal to 1 is inscribed in a rectangle R whose sides are parallel to the coordinate axis. Another ellipse E2 passing to the point 0, 4 circumscribes the rectangle R. The eccentricity of the ellipse E2 is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಆಲ್ರೆಡಿ ಇದೇ ತರದ ಒಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ. ಅಂದ್ರೆ ಒಂದು ಎಲಿಪ್ಸ್ ಈ ತರ ಇದೆ. ಹೌದಾ? ಇದನ್ನ E1 ಅಂತ ತಗೊಂತೀನಿ. ಈಸ್ ಇನ್ಸ್ಕ್ರೈಬ್ಡ್ ಇನ್ ಎ ರೆಕ್ಟಾಂಗಲ್ ಅಂತ ಹೇಳಿದಾರೆ. ಹೌದಾ? ಈಗ ಒಂದು ರೆಕ್ಟಾಂಗಲ್ ತಗೋಬೇಕು ಈ ತರ. ಈ ತರ ಈಗ ಒಂದು ರೆಕ್ಟಾಂಗಲ್ ಇದೆ. ಹೌದಾ? whose sides are parallel to the coordinate axis ಅಂತ ಹೇಳಿದಾರೆ. Another ellipse E2 passing through the point 0, 4 circumscribes the rectangle ಅಂತ ಹೇಳಿದಾರೆ. ಮತ್ತೆ ಅಂದ್ರೆ ಈ ತರ ಇನ್ನೊಂದು ಎಲಿಪ್ಸ್ ಬರುತ್ತೆ E2. ಇದು E2 ಇದು. ಇದರದ್ದು ಎಕ್ಸೆಂಟ್ರಿಸಿಟಿ ಕೇಳಿದ್ದಾರೆ. ಹೌದಾ? ನೋಡಿ E1 ಏನ್ ಕೊಟ್ಟಿದ್ದಾರೆ ಅದನ್ನ ಸಿಂಪ್ಲಿಫೈ ಮಾಡ್ಕೊಂತೀನಿ ಫಸ್ಟಿಗೆ. ನೋಡಿ E1 ಏನ್ ಕೊಟ್ಟಿರೋದು x² by 9 plus y² by 4 equal to 1 ಅಂದ್ರೆ ಇಲ್ಲಿ ಪಾಯಿಂಟ್ a² equal to 9 ಅಂದ್ರೆ a equal to 3 ಬಂತು, b² equal to 4 ಅಂದ್ರೆ b is equal to 2 ಬರುತ್ತೆ. ಹೌದಾ? ಅಂದ್ರೆ ಈ ಪಾಯಿಂಟ್ 0, 2 ಇದು. ಹೌದಾ? ನೆಕ್ಸ್ಟ್ ಈ ಪಾಯಿಂಟ್ ಏನ್ ತಗೋಬಹುದು ನಾನು 3, 0. ಅದ ನೋಡಿ ಇನ್ನೊಂದು ಪಾಯಿಂಟ್ ಬರೀಬಹುದಲ್ಲ ಇದು x3 ಇದೆ y2 ಇದೆ ಅದಕ್ಕೆ 3, 2 ಆಗ್ಬಿಡುತ್ತೆ. ನೆಕ್ಸ್ಟ್ E2 ಪಾಸಸ್ ಟು ದ ಪಾಯಿಂಟ್ ಏನಂತ ಹೇಳಿದಾರೆ 0, 4 ಅಂತಾನು ಹೇಳಿದ್ದಾರೆ. ಹೌದಾ? ಈಗ ಏನಾದ್ರು ನಾವು ಇದ್ರದ್ದು ಈಕ್ವೇಶನ್ x² by a² ಪ್ಲಸ್ y² by b² ಈಕ್ವಲ್ ಟು 1 ಅಂತ ತಗೊಂಡ್ವಿ ಅಂದ್ರೆ ನಾವು 0, 4 ಅಂತ ತಗೊಂಡ್ವಿ ಅಂದ್ರೆ ಅವಾಗ ಇಲ್ಲಿ ಏನ್ ಬರ್ಬೋದು x ಗೆ 0 ಬರ್ಬೇಕು ತಾನೆ. 0 by a² ಪ್ಲಸ್ 4² ಅಂದ್ರೆ 16 by b² ಈಕ್ವಲ್ ಟು 1 ಅಥವಾ 16 ಈಕ್ವಲ್ ಟು b² 13 ಪ್ಲಸ್ b ಈಕ್ವಲ್ ಟು 4 ಬರುತ್ತೆ. ನೆಕ್ಸ್ಟ್ 3, 2 ತಗೊಂಡೆ ಅಂದ್ರೆ 3² ಅಂದ್ರೆ 9 by a² ಪ್ಲಸ್ 2² ಅಂದ್ರೆ 4 by 16 is equal to 1. ಅದು 9 by a² is equal to 1 minus 1 by 4 ಅಲ್ಲ. 4 1s are 4, 4 minus 1 ಅಂದ್ರೆ 3 ಬರ್ತದೆ. 3 by 4 ಬಂತು. ಎರಡನ್ನು ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದ್ರೆ a² by 9 is equal to 4 by 3. 3 1s are 3, 3s. ಹಾಗಾದ್ರೆ a² is equal to 12 ಬಂತು. ಹೌದಾ? ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾ ಬರೀಬಹುದಲ್ಲ. ವಿ ನೋ ದಟ್ ಇದು ನೋಡಿ b² is equal to 16 ಇದೆ ಅಂದ್ರೆ ಹೈಯೆಸ್ಟ್ b ಇದೆ ಅಲ್ಲ. ವಿ ನೋ ದಟ್
ಈಸ್ ಈಕ್ವಲ್ ರೂಟ್ ಆಫ್ 1 ಮೈನಸ್ ಸ್ಮಾಲೆಸ್ಟ್ ಬೈ ಹೈಯೆಸ್ಟ್ ಬರಿಬೇಕು ತಾನೆ, ಅದಕ್ಕೆ ಇಲ್ಲಿ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಬರ್ಕೊಂತೀನಿ. 1 ಮೈನಸ್ 12 ಬೈ 16 ಅಥವಾ ರೂಟ್ ಆಫ್ 16 ಮೈನಸ್ 12 ಬೈ 16 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4 ಬೈ 16 ಅಂದ್ರೆ 2 ಬೈ 4 ಅಥವಾ 1 ಬೈ 2 ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಆಯ್ತಲ್ಲ ನೋಡಿ, ಸೇಮ್ ಟೈಪ್ ಪ್ರಾಬ್ಲಮ್ ನ ಈಕ್ವೇಶನ್ ಆಫ್ ಎಲಿಪ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಮಾಡಿದ್ವಿ, ಇಲ್ಲಿ ಅದೇ ತರ ಅದರದ್ದು ಎಕ್ಸೆಂಟ್ರಿಸಿಟಿ ಕೇಳಿದ್ದಾರೆ ಅಷ್ಟೇ. ಆಯ್ತಲ್ಲ ನೋಡಿ, ಸ್ವಲ್ಪ ಡಿಫ್ರೆಂಟ್ ಇದೆ. ಲಾಸ್ಟಿಗೆ ಮಾಡ್ಕೊಂಡಿರೋ ಅಷ್ಟು ಪ್ರಾಬ್ಲಮ್ಸ್ ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಅಷ್ಟೇ ಬರುತ್ತೆ. ಅಂದ್ರೆ ನಮಗೆ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಕೊಟ್ರೆ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ.